ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವಂತಹ ಒಂದು ಗಾದೆ ಮಾತಿದೆ. ಕೃಷಿ ಬರವಣಿಗೆಯ ಬಗ್ಗೆ, ಅದರ ನೆಲೆ ಹಿನ್ನೆಲೆಯ ಬಗ್ಗೆ ಮಾತನಾಡಲಿಕ್ಕೆ ಈ ಗೋಷ್ಠಿಯಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೇವೆ. ಈ ಕಾರ್ಯಕ್ರಮದ 4ನೆಯ ಗೋಷ್ಠಿ ಇದು. ಈ ಗೋಷ್ಠಿಯಲ್ಲಿ ನಮ್ಮ ಜೊತೆ ಸಂವಾದಿಸಲಿಕ್ಕೆ ಅದಾಗಲೇ ಹಿರಿಯ ಪರಿಣಿತರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಶಿವಾನಂದ ಕಳವೆ ಅವರು, ವಿ ಗಾಯತ್ರಿ ಅವರು, ಟಿ ಎಸ್ ಚನ್ನೇಶ್ ಅವರು ಹಾಗೂ ಗಾಣದಾಳ ಶ್ರೀಕಂಠ ಅವರು 4 ಜನ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಹಾಗೆಯೇ ಗಾಣದಾಳ ಶ್ರೀಕಂಠ ಅವರು ಇವತ್ತಿನ ಈ ಒಂದು ಗೋಷ್ಠಿಯ ಸಂಚಾಲಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ವಿನಂತಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನೆಲದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಬರಹಗಳ ನೆಲೆ ಹಿನ್ನೆಲೆ ಕೇಂದ್ರೀಕೃತವಾದ ಈ ಗೋಷ್ಠಿಗೆ ಎಲ್ಲರನ್ನೂ ಮತ್ತೊಮ್ಮೆ ನಾನೇ ಸ್ವಾಗತಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಹಂತದಲ್ಲಿ ನಿಂತು ಕೃಷಿ ಬರಹ ಅಂದ ಕೂಡಲೇ ನಮಗೆ ಸಾಮಾನ್ಯವಾಗಿ ಕಾಣೋದು ಒಂದು ಪತ್ರಿಕೆಗಳ ಲೇಖನ, ಅದನ್ನು ದಾಟಿದ್ದಂದರೆ ಕೃಷಿ ಪುಸ್ತಕಗಳು. ಅದಕ್ಕಿಂತ ದಾಟಿದ್ದು ಇನ್ನೊಂದು ಸದ್ಯಕ್ಕೆ ತಕ್ಷಣದ ಮಟ್ಟಿಗೆ ನಮಗೆ ಕಾಣೋದಿಲ್ಲ. ಇತ್ತೀಚೆಗೆ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದಷ್ಟು ಕೃಷಿ ಬರಹಗಳು ಹೆಚ್ಚು ಕಾಣಿಸ್ತಾ ಇದೆ. ಇದು ಒಟ್ಟು ಕೃಷಿ ಬರಹಗಳ ನಮ್ಮ ಸದ್ಯದ ನೋಟ ನಮಗೆ ಕಾಣಿಸ್ತಾ ಇರೋಂಥದ್ದು. ಆದರೆ ಕೃಷಿ ಸಾಹಿತ್ಯ ಅಥವಾ ಕೃಷಿ ಬರಹ ಅಥವಾ ಕೃಷಿ ವಿಜ್ಞಾನ ಬರಹಕ್ಕೆ ಭಾಳ ದೊಡ್ಡ ಹಿನ್ನೆಲೆ ಇದೆ. ನಮ್ಮ ಇತ್ತೀಚಿನ ಸಮಸ್ಯೆ ಏನು ಅಂತಂದರೆ ಆ ಹಿನ್ನೆಲೆಯನ್ನು ಹೆಚ್ಚು ಅನಾವರಣ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಹಲವಿದೆ, ಅದು ಇಲ್ಲಿಯ ಚರ್ಚೆ ಏನು ಅಗತ್ಯ ಇರಲ್ಲ. ಆ ಹಿನ್ನೆಲೆ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಹೀಗೆ ಅಂದರೆ ಈಗ ಈ ಹಂತಕ್ಕೆ ಬರೋದಕ್ಕೆ ಆ ಹಿನ್ನೆಲೆ ತುಂಬ ನೆರವುಗಳನ್ನು ಅಥವಾ ಸಪೋರ್ಟನ್ನು ನೀಡ್ತಾ ಬಂದಿದೆ. ಒಂದಕ್ಕೊಂದಕ್ಕೆ ದಾಟ್ತಾ ಬಂದಿದೆ. ನಾವು ಹೇಗೆ ಕನ್ನಡ ಸಾಹಿತ್ಯದಲ್ಲಿ ನಾವು ನವೋದಯ ಬಂಡಾಯ ಅಂತ ಹೀಗೆಲ್ಲ ಮಾತಾಡ್ತಿರ್ತೀವಿ, ಗಮನಿಸ್ತಿರ್ತೀವಿ, ಹೇಳ್ತಿರ್ತೀವಿ, ಗುರುತಿಸ್ತಾ ಇರ್ತೀವಿ, ಹಾಗೆ ಕೃಷಿ ಬರಹದ ಇತಿಹಾಸ ಕೂಡ ನಮಗೆ ಶತಮಾನಗಳ ಹಿಂದಿನಿಂದನೇ ಅದು ದಾಖಲಾಗ್ತಾ ಹೋಗುತ್ತೆ. ದಾಖಲಾಗಿದೆ ಕೂಡ. ಅದನ್ನು ಭಾಳ ಜನ ಅಧ್ಯಯನ ಮಾಡಿರೋರು, ದಾಖಲಿಸಿದ್ದಾರೆ ಕೂಡ. ಈ ಕೃಷಿ ಬರಹದ ನೆಲೆ ಹಿನ್ನೆಲೆಯನ್ನೇ ಹೋಗೋದಕ್ಕೆ ಮುನ್ನ ಅದರ ಆರಂಭಿಕವಾಗಿ ನಾವು ಈ ಕೃಷಿಯ ಹಿನ್ನೆಲೆ ಅಂದರೆ ಯಾವ ಬರಹದ ಹಿನ್ನೆಲೆ ಎಷ್ಟು ವರ್ಷಗಳ ಹಿಂದೆ ಅಥವಾ ಯಾವ ಸಾಹಿತ್ಯದಿಂದ ಶುರುವಾಯಿತು ಅಂತ ಒಂದು ಸರಿ ನಾವು ಮಾತಾಡಿಕೊಂಡು ಈಗ ಗೋಷ್ಠಿಯನ್ನು ಆರಂಭಿಸೋಣ. ಮೊದಲು ಶಿವಾನಂದ ಕಳವೆ ಅವರಿಗೆ ಪ್ರಶ್ನೆ. ಈಗ ನೀವು ಫ್ರಾನ್ಸಿಸ್ ಬುಕಾನಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೆಲವೊಂದು ಈ ಕೃಷಿಯ ಬರಹದ ದಾಖಲಾತಿಗಳನ್ನು ಮಾಡ್ತಾ ಹೊರಟಿದ್ದೀರಿ. ಮತ್ತು ಹೆಚ್ಚು ನನಗೆ ಗಮನಿಸಿದಂಗೆ ನೀವು ಹೆಚ್ಚು ದಾಖಲೆಗಳನ್ನು ಇಟ್ಟುಕೊಂಡು ಬರಹಗಳನ್ನು ಮಾಡ್ತಾ ಹೊರಟಿದ್ದೀರಿ. ನಿಮ್ಮ ಗಮನಿಸುವಿಕೆಯಲ್ಲಿ ಈ ಕೃಷಿ ಬರಹದ ಹಿನ್ನೆಲೆ ಅಂದರೆ ಯಾವಾಗಿಂದ ನೀವು ಗುರುತಿಸ್ತೀರಿ ಅದನ್ನು? ಸಂಕ್ಷಿಪ್ತವಾಗಿ ನಾವು ಮುಂದುವರಿಸಿ. ನಮಸ್ತೆ. ಮಾಧ್ಯಮಗಳಲ್ಲಿ ಕೃಷಿಯ ಕುರಿತು ವಿಜ್ಞಾನಿಗಳು ಬರಿತಾಯಿದ್ರು, ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬರಿತಾಯಿದ್ರು. 2-3 ಜನರ ಹೆಸರಿರ್ತಾ ಇತ್ತು ಲೇಖನದ ಕೊನೆಗೆ. ಶ್ರೀಪಡ್ರೆ ಅವರ ಅಡಿಕೆ ಪತ್ರಿಕೆ ಆರಂಭ ಆದಾಗ ಕೃಷಿಕರ ಕೈಗೆ ಲೇಖನಿ ಅಂತ ಶಿಬಿರಗಳು ಆರಂಭ ಆದವು. ಬರೆಯುವವರು ಬಹಳಿಲ್ಲ, ಕ್ಷೇತ್ರ ಕಾರ್ಯ ಅಗತ್ಯ ಇದೆ, ಸಾಕಷ್ಟು ವಿಸ್ತಾರ ಇದೆ, ಮಹತ್ವ ಇದೆ ಅಂತ ಅನಿಸಿ ಹಳ್ಳಿಗಳಲ್ಲಿ ಶಿಬಿರಗಳು ಶುರುವಾಯಿತು. ಕ್ಯಾಮ್ ನಾವು ಶುರು ಮಾಡ್ತು. ನಾನು ಮಾಧ್ಯಮ ಸಂಸ್ಕೃತಿ ಅಭಿವೃದ್ಧಿ ಕೇಂದ್ರ ನಮ್ಮ ಮನೆಯಲ್ಲೇ ಶಿಬಿರಗಳನ್ನು ಶುರು ಮಾಡಿದ್ವಿ. ಹಾಗಾಗಿ 1,500 ಜನ ಶಿಬಿರಾರ್ಥಿಗಳನ್ನು ಇಟ್ಕೊಂಡು ಅಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಶಿಬಿರಗಳನ್ನು ಆರಂಭಿಸಿದ್ವಿ. ಮೊದಲನೇದಾಗಿ ಗಮನಿಸಿ ದಾಖಲಿಸಿ, 2ನೇ ಹಂತ ಪ್ರಶ್ನಿಸಿ ಪರಿಚಯಿಸಿ, ಬರೆಯಿರಿ ಬೆಳೆಯಿರಿ. ಈ 3 ತತ್ವದ ಮೇಲೆ ಬಂದಿರೋದು. ವಿಶೇಷವಾದ್ದನ್ನು ಗಮನಿಸಬೇಕು, ದಾಖಲಿಸಬೇಕು, ಹಲವು ಪ್ರಶ್ನೆಗಳು, ಹಲವು ಮಗ್ಗಲುಗಳ ಮೂಲಕ ಅದನ್ನು ಪರಿಚಯಿಸಬೇಕು, ಬರಿತಾನೆ ಬೆಳಿಬೇಕು. ಈ ಹಿನ್ನೆಲೆಯಲ್ಲಿ ಶುರುವಾಯಿತು ಚಿತ್ರಗಳು. ಅಡಿಕೆ ಪತ್ರಿಕೆ ಆಗಿರ್ಬೋದು, ಪ್ರಜಾವಾಣಿಯಾಗಿ ಬೇರೆ ಬೇರೆ ಪತ್ರಿಕೆಗಳು, ದಿನಪತ್ರಿಕೆಗಳೆಲ್ಲ ಕೃಷಿ ಪುಟಗಳನ್ನು ಆರಂಭಿಸಿದ್ವು. ಸಾಕಷ್ಟು ಪತ್ರಿಕೆಗಳು ಆರಂಭ ಆದವು. ಬರೆಯುವವರು ನಿಧಾನಕ್ಕೆ ಹೊಸತನವನ್ನು, ಈಗಾಗಲೇ ಜನಕ್ಕೆ ಎಷ್ಟು ಗೊತ್ತಿದೆಯೋ ಅದರ ಹೊರತಾಗಿ ಇನ್ನೇನು ಹೇಳಬೇಕು, ಏನು ಹೇಳಿದಾಗತ್ತೆ ಇದೆ. ಅಂದರೆ ಆ ಕಾಲಕ್ಕೆ ಹೇಗಿತ್ತು ಅಂದರೆ
ಜನ ಪತ್ರಿಕೆಯಲ್ಲಿ ಬಂದಿದ್ದನ್ನು ನಂಬುತ್ತಾ ಇದ್ದರು, ಅದನ್ನು ಕೃಷಿಯಲ್ಲಿ ಅಳವಡಿಸೋಕೆ ಯೋಚನೆ ಮಾಡ್ತಾ ಇದ್ದ ಆರಂಭದ ಕಾಲ. ಹಾಗಾಗಿ ಪತ್ರಿಕೋದ್ಯಮದಲ್ಲಿ ತುಂಬ ವಿಶ್ವಾಸ ಈ ತಳಿ ಬಗ್ಗೆ ಬರೆದಾಗ, ಇದ್ರ ಬಗ್ಗೆ ಬರೆದಾಗ ಜನ ನೋಡ್ತಾ ಇದ್ದರು. ಹಾಗಾಗಿ ತುಂಬ ಆ ಲೇಖನಗಳು ಅನೇಕರು ಓದುವವರು ಕೆಲವರಾದರೂ ಕೂಡ ಓದೋರ ಪರಿಣಾಮಗಳನ್ನು ಹೆಚ್ಚು ಅಲ್ಲಿ ಗಮನಿಸ್ತಾ ಇದ್ವಿ. ತಮಗೆ ಸರ್, ಈ ಶಿವಾನಂದ ಅವರ ಕಳವೆಯವರ ಮಾತಿಗೆ ಸ್ವಲ್ಪ ಮುಂದೆ ಹೋಗಿ, ಕೃಷಿ ವಿಜ್ಞಾನ ಬರಹಗಳನ್ನು ನೀವು ಭಾಳ ಹತ್ತಿರದಿಂದ ನೋಡಿರಿ, ಭಾಳ ಹಿಂದಿನಿಂದ ನೋಡಿದ್ದೀರಿ. ನಾನು ಕೆಲವೊಂದು ನಿಮ್ಮ ಬರಹ ಮತ್ತು ನಿಮ್ಮ ಪುಸ್ತಕಗಳು ಮತ್ತು ನೀವು ಕೆಲವರಿಗೆ ಮಾರ್ಗದರ್ಶನ ನೀಡಿರೋದು ಅವೆಲ್ಲ ನೋಡಿದಾಗ ಕೃಷಿ ವಿಜ್ಞಾನದ ಹಿನ್ನೆಲೆ ಇನ್ನೂ ಒಂದು ಸ್ವಲ್ಪ ಹಿಂದೆ ಇದೆ, ಕೃಷಿ ವಿಜ್ಞಾನ ಬರಹದ ಹಿನ್ನೆಲೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನಾವು ಹೇಳ್ಬೋದಾ ಸರ್? ಅಲ್ಲ, ಕೃಷಿ ವಿಜ್ಞಾನ ಅನ್ನೋದನ್ನು ಕೂಡ ವಿಜ್ಞಾನ ಸಾಹಿತ್ಯ ಅಂತಲೇ ಗಮನಿಸಬೇಕು. ಒಂದು, ಅದು ಗಮನಿಸದೇ ಇರುವುದು ನಾನು ಆಕ್ಷೇಪಿಸುವ ವಿಷಯ. ಒಂದು, ಯಾಕೆ ಅಂತ ಹೇಳಿದರೆ, ವಿಜ್ಞಾನದ ಬರಹಗಳನ್ನು ಅಥವಾ ಕೃಷಿ ವಿಜ್ಞಾನ ಸಾಹಿತ್ಯವಾಗಿರ್ಬೋದು ಅಥವಾ ವೈಜ್ಞಾನಿಕ ಸಾಹಿತ್ಯ ಆಗಿರ್ಬೋದು, ಅದನ್ನು ಸಾಹಿತ್ಯಿಕ ಅಂದರೆ ಕನ್ವೆನ್ಷನಲ್ ಸಾಹಿತ್ಯದ ಮಾನದಂಡದಲ್ಲಿ ವಿಮರ್ಶಿಸುವ ಒಂದು ತಪ್ಪು ನಮ್ಮಲ್ಲಿ ನಡೀತಾ ಇದೆ ಒಂದು ರೀತಿಯಲ್ಲಿ. ಆದ್ದರಿಂದ ಒಂದು ರೀತಿಯ ವಿಜ್ಞಾನದ ಆಳಕ್ಕಿಳಿದು ಬರೆಯುವವರ ಸಂಖ್ಯೆ ಕೂಡ ಕಡಿಮೆ. ಹಾಗಾಗಿ ವಿಜ್ಞಾನ ಮಿಸ್ ಆಗ್ತಾ ಇದೆ ಅದರಲ್ಲಿ. ವಿಜ್ಞಾನಕ್ಕೊಂದು ಸಾರ್ವತ್ರಿಕ ಸತ್ಯ ಇದೆ, ಆ ಸತ್ಯಕ್ಕೆ ಅದು ಯಾವತ್ತೂ ಬದ್ಧವಾಗಿರುತ್ತೆ. ಜೊತೆಗೆ ಅದರೊಳಗೆ ಒಂದು ಡಿಸ್ಕ್ಲೈಮರ್ ಇರುತ್ತೆ, ಅಂದರೆ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುವ ವಿಷಯವೇ ಅದರ ಅನಾವರಣ. ಹಾಗಾಗಿ ಅದು ಎಂಡ್ ಅಂತ ಏನಿಲ್ಲ, ಅದರೊಳಗೆ ಅದು ಇರೋದ್ರಿಂದ ಅದಕ್ಕೊಂದು ವಿಮರ್ಶೆ ಅಂತ ಹುಟ್ಟಿಲ್ಲ. ಆದರೆ ಸಾಹಿತ್ಯಿಕವಾಗಿ ವಿಮರ್ಶೆ ಅಂತಿದೆ. ಅದೇ ಮಾನದಂಡವನ್ನು ಇಟ್ಕೊಂಡು ಎಲ್ಲ ವಿಜ್ಞಾನದ ಲೇಖನಗಳನ್ನು ಅಳೆಯುವ ಒಂದು ಸಾಮಾನ್ಯ ಸಾಧ್ಯತೆ, ಸಾಮಾನ್ಯ ಒಂದು ಪರಿಸ್ಥಿತಿ ಕನ್ನಡ ಮಟ್ಟಿಗಂತೂ ಇದೆ. ಅದು ಮೊದಲ ಕೃಷಿ ವಿಜ್ಞಾನ ಬರಹಗಳ ಹಿನ್ನಡೆಗೆ ಅಂತಂದರೆ ಒಂದು ರೀತಿ ಪಾಪ್ಯುಲರ್ ಇದೆ, ಪಾಪ್ಯುಲರ್ ಪ್ರಶ್ನೆ ಅಂತಲ್ಲ, ಅನೇಕ ತಪ್ಪುಗಳು ನುಸುಳುವಂಥದ್ದು ಮತ್ತು ಇದೇನಿದು ಈ ಥರದ ಸಮಸ್ಯೆಗಳು ಉಂಟಾಗಿರೋದ್ರಿಂದ ಆ ದೃಷ್ಟಿನಲ್ಲಿ ಕೃಷಿ ಸಾಹಿತ್ಯ ಹಿಂದೆ ಹೋಗಿದೆ ಅಂತ ಅರ್ಥ. ಆದರೆ ಕೃಷಿ ಇನ್ನೊಂದು ಏನಾಯಿತು ಅಂದರೆ, ಈ ಪಾಪ್ಯುಲರ್ ಅನ್ನೋ ಲೆಕ್ಕದಲ್ಲಿ ಅನ್ನೋ ಹೆಸರಿನಲ್ಲಿ ಯಾವುದೋ ಒಂದು ಪರಿಕರವನ್ನು ಒಂದು ರೀತಿ ಅಡ್ವರ್ಟೈಸ್ ಮಾಡುವ ಲೇಖನಗಳೇ ಹೆಚ್ಚಾಗುವುದು. ಅದೇ ದೊಡ್ಡ ವಿಷಯ ಆಗೋದು. ನನ್ನ ಪ್ರಶ್ನೆ ಇದ್ದೀವಿ ಸರ್, ಒಂದು ಇದು ಸರಿ ನೀವು ಹೇಳಿದ್ದು. ನಾನು ಈ ಇತಿಹಾಸ ಅಂದರೆ ತುಂಬ ಹಿಂದಿನಿಂದ ಕೃಷಿ ವಿಜ್ಞಾನ ಬರಹ ಬರ್ತಾ ಇದೆ. ನಾವು ಶಿವಾನಂದ ಕಳವೆ ಅವರು ಹೇಳಿದ್ದು ಒಂದು 80-85 ಕಾಲಘಟ್ಟ, 70 ಇನ್ನು 1900ನಲ್ಲಿ ಕೂಡ ಈ ಸಾಹಿತ್ಯ ಬೆಳೀತಾ ಬಂದಿದೆ ಸರ್. ಅದು ನನ್ನ ಈಗ ಕನ್ನಡದ ಮಟ್ಟಿಗೆ ಕೃಷಿ ಜ್ಞಾನ ಪ್ರದೀಪಿಕೆ ಬಹಳ ಹಿಂದಿನ ಖಂಡಿತ. ಆಮೇಲೆ ಜನಪದರು ದಾಖಲಿಸತಕ್ಕಂಥ ವಿಷಯಗಳು ಸುಮಾರಿದ್ದಾವೆ. ಅವು ಕೂಡ ಅಂದರೆ ಅವರಿಗೆ ವಿಜ್ಞಾನದ ಪದ್ಧತಿಗಳನ್ನು ಅವಳು ಅಳವಡಿಸದೇ ಹೋಗಿರ್ಬೋದು, ಅಂದರೆ ವಿಜ್ಞಾನ ವಿಧಾನಗಳನ್ನು ಅಳವಡಿಸದೇ ಹೋಗಿರ್ಬೋದು. ಕಾನ್ಸ್ಟೆಂಟಾಗಿ ಸುಮಾರು ವರ್ಷ ನೋಡಿದ್ದನ್ನು, ಗಮನಿಸಿದ್ದನ್ನು ಅವರು ಸತ್ಯ ವಚನಗಳಲ್ಲಿ ಫಾರ್ ಎಕ್ಸಾಂಪಲ್ ಸುಮಾರು ತುಂಬ ವೈಜ್ಞಾನಿಕವಾದಂಥ ವಿಷಯಗಳಿದ್ದಾವೆ. ಹಾಗಂತ ಅವ್ರು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಕಾನ್ಸ್ಟೆಂಟಾಗಿ ಅಂದರೆ ಒಂದು ನಿರಂತರವಾಗಿ ನೋಡಿದ ಅನುಭವ ಇಟ್ಕೊಂಡು ಬರೆದಿರುವ ಅನೇಕ ಲೇಖನಗಳು ಶತಮಾನಗಳಿಗಿಂತ ಮೊದಲನೇ ಇದ್ದಾವೆ. ಹಾಗಾಗಿ ಅದು ವಿಜ್ಞಾನದಲ್ಲೂ ಇದ್ದಾವೆ, ಕೃಷಿಗೆ ಸಂಬಂಧಿಸಿದಾಗ ಇದ್ದಾವೆ. ಕರೆಕ್ಟ್. ಅಂದರೆ ಶತಮಾನಗಳ ಹಿಂದೆ ಅಂದರೆ ಈ ಸಾಹಿತ್ಯಕ್ಕೆ ಬೇರೆ ಕನ್ವೆನ್ಷನಲ್ ಸಾಹಿತ್ಯಕ್ಕೆ ಇದ್ದಷ್ಟೇ ಹಿನ್ನೆಲೆ ಮತ್ತೆ ಇದೆ. ಆದರೆ ಒಂದು ಲಿಮಿಟೇಷನ್ ಇದೆ, ಅದರಲ್ಲಿ ಮಿತಿ ಇದೆ. ಆ ಮಿತಿ ತುಂಬ ದೊಡ್ಡದಾಗಿದೆ. ಅದು ದೊಡ್ಡದು ಅಂದರೆ ಹರಹು ದೊಡ್ಡದು ಅಷ್ಟೇ ವಿನಃ ಅದನ್ನು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಅವರ ಅನುಭವ ಆವಾಗ ಈಗ ಟೂಲ್ಸ್ ಈಗಿರೋ ಜೆನೆಟಿಕ್ ಟೂಲ್ಸ್ ಇಟ್ಕೊಂಡು ನಾವು ಮಾತಾಡೋಕೆ ಹೊರಟ್ರೆ ಬೇರೆ ಥರ ಆಗ್ಬಿಡುತ್ತೆ. ಹಾಗಲ್ಲ, ಅವರ ಅಬ್ಸರ್ವೇಷನ್ ಈಸ್ ವಂಡರ್ಫುಲ್ ಸೈಂಟಿಫಿಕ್ ಟೆಕ್ನಿಕ್. ಅದನ್ನ ಇಟ್ಕೊಂಡೇ ಅವ್ರು ಮಾಡಿದ್ದಾರೆ. ಅದ್ರ ನಂತರ ಬಂದದ್ದು ಎಕ್ಸ್ಪೆರಿಮೆಂಟೇಷನ್, ಅದ್ರ ನಂತರ ಬಂದದ್ದು ಮತ್ತೊಂದು. ಅವನ್ನೆಲ್ಲ ಅವ್ರು ಬಳಸೇ ಇರಬೇಕಾಗಿತ್ತಾ? ಇಲ್ಲ, ಆ ಕ್ಷಣದಲ್ಲಿ ಆ ಕಾಲದಲ್ಲಿ ಅವರು ಸರಿಯಾಗಿ ಮಾಡಿದ್ದಾರೆ. ಆದರೆ ಮಾಧ್ಯಮಗಳು ಮಾಡಿರುವ ಇದೆಯಲ್ಲ, ಒಂದು ಓಟ ಇದೆಯಲ್ಲ, ಆ ಓಟದಲ್ಲಿ ವಿಜ್ಞಾನದ ಸಾಹಿತ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಸರಿ ಮೇಡಮ್, ನಿಮಗೆ ಇದೇ ಪ್ರಶ್ನೆ ಏನಂದರೆ, ನಾನು ಸ್ವಲ್ಪ ಯಾಕೆ ಹಿಂದಕ್ಕೆ ಹೋಗ್ತಿದ್ದೀನಿ ಅಂದರೆ, ಕೃಷಿ ಸಾಹಿತ್ಯ ನೆನ್ನೆ ಮೊನ್ನೆಯದಲ್ಲ, ಮತ್ತು ಅದು ಹಿಂದಿನಿಂದ ಇದು ಯಾವ್ಯಾವ ಸ್ವರೂಪದಲ್ಲಿ ಇತ್ತು. ನೆಕ್ಸ್ಟ್ ಸ್ವರೂಪಗಳ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಎಷ್ಟು ಹಿನ್ನೆಲೆಯಿಂದ ನಾವು ಸಾಹಿತ್ಯನ ಗುರುತಿಸ್ಬೋದು, ಕೃಷಿ ಸಾಹಿತ್ಯನ, ಕೃಷಿ ಬರಹನ ಅಂತ ನನ್ನ ಈ ಸುತ್ತಿನ ಪ್ರಶ್ನೆ ಮೇಡಮ್. ಅದೇ ಕೃಷಿ ಬರಹಗಾರರಾಗಿ ನಾವೆಲ್ಲರೂ ಗುರುತಿಸೋದು ಮೊದಲನೇದಾಗಿ ಚೆನ್ನೇಶ್ ಅವರು ಹೇಳಿದಂಗೆ ಕೃಷಿ ಜ್ಞಾನ ಪ್ರದೀಪಿಕೆ. ಅದು 1879ರಲ್ಲಿ ಪ್ರಕಟ ಆಯಿತು. ಘನಮಠದ ಶಿವಯೋಗಿಗಳು ಅವರು ಹೇಳಿದ್ದಾರೆ. ಅದನ್ನು ಇನ್ನೊಬ್ಬರು ಸಿದ್ದರಾಮಪ್ಪ ಅಂತನೋ ಯಾರೋ ಒಬ್ಬರು ದಾಖಲಿಸಿದ್ದಾರೆ. ಅವರು ಅದನ್ನು ಹಸ್ತಪ್ರತಿ ಅಂದರೆ ಕೈಯಲ್ಲಿ ಬರ್ಕೊಂಡಿದ್ದಾರೆ. ಅದೇ ಮೊಟ್ಟ ಮೊದಲನೇದು
ಇವತ್ತಿಗೂ ಸಿಗುವಂಥದ್ದು. ಆನಂತರ 1917ರಲ್ಲೋ ಏನೋ ಹಳಗಟ್ಟಿ ಅನ್ನೋರು, ಹಳಗಟ್ಟಿ, ಹಾಂ, ಅವರು ಅದನ್ನು ಪ್ರಿಂಟ್ ರೂಪಕ್ಕೆ ತಂದರು. ಸೊ ಇವತ್ತಿಗೂ ನಾವು ಮೊಟ್ಟ ಮೊದಲ ಒಂದು ರೀತಿಯಲ್ಲಿ ಇದೆ, ಶಾಸನಗಳಲ್ಲಿ ಇದೆ, ಇವ್ರು ಹೇಳಿದಾಗೆ ವಚನಗಳಲ್ಲಾಗಲಿ, ಹಳೆಗನ್ನಡ ಸಾಹಿತ್ಯದಲ್ಲಿ ಇದೆ, ಜಾನಪದದಲ್ಲಿ ಗಾದೆಗಳು, ನುಡಿಗಟ್ಟುಗಳು ಇವತ್ತಿಗೂ ಬಹಳ ಜನಪ್ರಿಯವಾಗಿರೋ ಗಾದೆಗಳು, ನುಡಿಗಟ್ಟುಗಳು, ಒಗಟುಗಳು ಇವೆಲ್ಲ ಜಾನಪದದಲ್ಲಿ ಬರುವಂಥದ್ದು. ಇದನ್ನು ನಾವು ಗುರುತಿಸ್ಬೋದು. ಹೊಸಗನ್ನಡ ಸಾಹಿತ್ಯದಲ್ಲಿ ನಮಗೆ ಬಹಳ ಕಡಿಮೆ, ಅದ್ರ ಬಗ್ಗೆ ಅಧ್ಯಯನಗಳು ಕೂಡ ನಡೆದಿಲ್ಲ. ಮಾತಾಡು ಕಂಟಿನ್ಯೂ. 4ನೇ ಶತಮಾನದಲ್ಲಿ ಒಂದು ರಟ್ಟಮತಶಾಸ್ತ್ರ ಅಂತ ಒಂದು ಬರುತ್ತೆ, ಗಮನಿಸಬೇಕು. ಅಲ್ಲಿ ಈ ಸರಿ ರಾಗಿ ಬೆಳೆ ಹೇಗೆ ಬರುತ್ತೆ, ಭತ್ತದ ಬೆಳೆ ಹೇಗೆ ಬರುತ್ತೆ ಅನ್ನೋದನ್ನು ಕಾಡು ಫಲದಲ್ಲಿ ಕೃಷಿ ಶಕುನ ಅಂತ ಹೇಳ್ತೀನಿ, ಆ ಥರವಾಗಿ ಹೇಳ್ತಾರೆ. ಈ ಥರ ಹುಣಸೆಕಾಯಿ ಚೆನ್ನಾಗಾದರೆ ಇಂಥ ಬೆಳೆ ಚೆನ್ನಾಗಾಗುತ್ತೆ, ಅಥವಾ ಮುತ್ತುಗದಲ್ಲಿ ಹೂ ಹೀಗಾದರೆ ಹೀಗೆ ಮಳೆ ಹೀಗೆ ಬರುತ್ತೆ. ಅದನ್ನು 4ನೇ ಶತಮಾನದಲ್ಲಿ ಬರೆದಿದ್ದಾರೆ. ಇವತ್ತು ಕೂಡ ಆ ಕೃತಿ ಲಭ್ಯ ಇದೆ, ತಾಳೆಗರಿಯ ಗ್ರಂಥದ್ದು. ಅದು ಮೈಸೂರು ಸೀಮೆಯಲ್ಲಿ ಆಗಿರುವಂಥದ್ದು, ಮಹತ್ವದ್ದು. ಈಗ ನಿಮ್ಮ ಮೇಡಮ್ ನಿಮ್ಮಿಂದಲೇ ಪ್ರಶ್ನೆ. ಈಗ ನಾವು ಇಲ್ಲಿವರೆಗೂ ಅದೇ ಹಾಗೆ ನಾವು ಗುರುತಿಸೋದು. ಅನಂತರ ಆ ಪುಸ್ತಕ ಎಷ್ಟು ಮಹತ್ವದ್ದು ಅಂತಂದರೆ ಅದರಲ್ಲಿ ತಾಂತ್ರಿಕ ಅಂಶಗಳು ಮಾತ್ರ ಅಲ್ಲ, ಒಂದು ರೀತಿ ಕೃಷಿಗೂ ಭೂಮಿಗೂ ಇದ್ದ ಸಂಬಂಧ ಮತ್ತು ಅದನ್ನು ಆಧ್ಯಾತ್ಮಿಕ ಹಂತಗಳಿಗೆ ತಗೊಂಡು ಹೋಗೋ ಮಟ್ಟಕ್ಕೆ ಅವರು ಬಹಳ ಅದ್ಭುತವಾದ ಪುಸ್ತಕ ಕೃಷಿ ಜ್ಞಾನ ಪ್ರದೀಪಿಕೆ. ಆದರೆ ಓದಿದ್ರೆ ಅರ್ಥವಾಗಲ್ಲ. ಅದರಿಂದ ನಾನು ನಮ್ಮ ಪತ್ರಿಕೆಗೆ ಅದನ್ನು ಸ್ವಲ್ಪ ಇಂಟರ್ಪ್ರಿಟ್ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದೆ, ಅದು ಸಫಲ ಆಗಲಿಲ್ಲ. ಆ ನಂತರ ನಮಗೆ ಅದೇ ಹಸಿರು ಕ್ರಾಂತಿ ಬರೋವರೆಗೂ 60ರ ದಶಕದವರೆಗೂ ಸಾಕಷ್ಟು ತಾಂತ್ರಿಕವಾದ ಮಾಹಿತಿಯನ್ನು ಕೊಡೋವಂಥ ಪತ್ರಿಕೆಗಳಾಗಲಿ, ಪುಸ್ತಕಗಳಾಗಲಿ, ವಿಜ್ಞಾನಿಗಳು ಬರಿತಾ ಇದ್ದಿದ್ದು, ಜನರಲ್ ಆಗಿ ಬರಿತಾ ಇದ್ದಿದ್ದು, ಇಂಥವುದೆಲ್ಲ ಕುವೆಂಪು ಕೂಡ ಒಂದು ಇದನ್ನು ಸಂಪಾದನೆ ಮಾಡಿದರು ಅನ್ನೋದು ಕೂಡ ನಮಗೆ ಸಿಗುತ್ತೆ. ಆದರೆ ಏನು ನಮ್ಮ ಹಸಿರು ಕ್ರಾಂತಿಗೆ ಉತ್ತರವಾಗಿ ಬಂದದ್ದು, ಕಳವೆಯವರು ಅದನ್ನು ಹೇಳಿದ್ರು, ಈಗ ಅಡಿಕೆ ಪತ್ರಿಕೆ ಮಾಡಿದಂಥ ಪ್ರಯೋಗ ಇದು. ಯಾಕೆ ಹಸಿರು ಕ್ರಾಂತಿಯ ನಂತರ ಎಸ್ಪೆಷಲಿ ನಾನು ಗುರುತಿಸೋದು ನಿಜವಾಗಿ ತುಂಬ ಒಂದು ಮೈಲಿಗಲ್ಲಿನ ರೂಪದಲ್ಲಿ ಮತ್ತು ಒಂದು ತಿರುವನ್ನೇ ಕೊಟ್ಟಂಥ ಒಂದು ಕೃತಿ ಯಾವುದು ಅಂತಂದರೆ ಒಂದು ಹುಲಿನ ಕ್ರಾಂತಿ. ಫುಕೋಕನ ಒಂದು ಹುಲಿನ ಕ್ರಾಂತಿ, ಸಂತೋಷ್ ಕೌಲ್ಗೆ ಅದನ್ನ ಅನುವಾದ ಮಾಡಿದರು. ಅದು ಒಂಥರ ಒಂದು ಭಾಳ ದೊಡ್ಡ ಸಂಚಲನವನ್ನೇ ನಮ್ಮಲ್ಲಿ ಹುಟ್ಟಾಕಿತು. ಬರೀ ಕೃಷಿ ಅಂತ ಅಲ್ಲ, ಒಟ್ಟಾರೆ ಒಂದು ಸಾಹಿತ್ಯಿಕ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆ ಆಯಿತು, ಒಂದು ಇದನ್ನು ಹುಟ್ಟುಹಾಕಿತು. ಆ ನಂತರ ನಮ್ಮಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ಒಂದು ಪರ್ಯಾಯವಾದ ಕೃಷಿ ಸಾಹಿತ್ಯ ಅಂತ ಶುರು ಆಗಿದ್ದು 80ರ ದಶಕದಲ್ಲಿ. ಇದೇ ಒಂಥರ ಒಂದು ತಳಹದಿ. ಆ ನಂತರ ನಮ್ಮಲ್ಲಿ ಅದೇ ಹಸಿರು ಕ್ರಾಂತಿಯಿಂದ ಉಂಟಾದ ತಲ್ಲಣಗಳು. ಆ ನಂತರ 90ರ ದಶಕದಲ್ಲಿ ನಮ್ಮ ಭಾರತ ದೇಶ ಏನು WTOನ ಪ್ರವೇಶ ಮೊದಲು ಘಾಟ್ ಇತ್ತು, ಅನಂತರ WTO ಅಂದರೆ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶವನ್ನು ಮಾಡಿದಾಗ ಅಲ್ಲಿ ಬಂದಂಥ ಕೃಷಿ ಒಪ್ಪಂದಗಳು, ಅಲ್ಲಿ ಬಂದಂಥ ವಿವಿಧ ರೀತಿಯ ಕಂಪನಿಗಳ ಹಾವಳಿ, ದಬ್ಬಾಳಿಕೆ, ಬಂದ ವಿವಿಧ ರೀತಿಯ ಹೈಬ್ರಿಡು ಮತ್ತು ಕುಲಾಂತರಿ ಬೀಜಗಳು, ಇವೆಲ್ಲವಕ್ಕೂ ಉತ್ತರವಾಗಿ ಒಂದು ರೀತಿಯಲ್ಲಿ ನಮ್ಮಲ್ಲಿ ಸಾಹಿತ್ಯ ರಚನೆ ಎದ್ದುಕೊಂಡು ಬಂತು. ಅಲ್ಲಿಂದಾಚೆಗೆ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಗುರುತಿಸ್ತಾ ಹೋಗ್ಬೋದು. ನಾವೆಲ್ಲರೂ ಆ ಒಂದು ಪರಂಪರೆಗೆ ಸೇರಿದಂಥವ್ರು. ಸರ್, ನಿಮಗೆ ಇದು 2ನೇ ಸುತ್ತ. ನನಗೇನು ಅನಿಸ್ತಾ ಇದೆ ಅಂದರೆ, ಕೃಷಿ ವಿಜ್ಞಾನ ನೀವು ಗಮನಿಸಿದ್ದೇನೆ ತಿಳಿಸ್ಬೋದು. ಸ್ವರೂಪಗಳು ಬರಹದ್ದು ಕಾಲದಿಂದ ಕಾಲಕ್ಕೆ ಕೃಷಿ ಬರಹದ ಸ್ವರೂಪಗಳು ವಿಜ್ಞಾನದ ವಿಚಾರ, ಕೃಷಿ ವಿಜ್ಞಾನ ವಿಷಯದಲ್ಲಿ ಬದಲಾಗಿದ್ದನ್ನು ನೀವು ಗಮನಿಸಿದ್ದೀರಾ? ಗಮನಿಸಿದ್ರೆ ಹೇಗಿದೆ ಸರ್? ಖಂಡಿತ ಬದಲಾಗ್ತಾ ಬಂದಿವೆ. ಆದರೆ ಅದು ವಿಜ್ಞಾನಕ್ಕೆ ಸಮೀಕರಿಸಿ ಅಂದರೆ ಸಮಾನಾಂತರವಾಗಿ ಬದಲಾಗಿಲ್ಲ. ಬಹಳಷ್ಟು ಬಾರಿಗೆ ಸರಳವಾಗಿ ಹೇಳಬೇಕು, ಸುಲಭವಾಗಿ ಹೇಳಬೇಕು, ಹೇಳಿ ಮುಗಿಸ್ಬಿಡ್ಬೇಕು. ಕನ್ನಡದ್ದಾದ್ರಿಂದ ಏನು ಪರವಾಗಿಲ್ಲ, ನಡೆಯುತ್ತೆ. ಈ ಥರದ ಒಂದು ಇದು ಬಹುಪಾಲು ಕನ್ನಡ ಬರಹಗಾರರಿಗಿದೆ. ಅಂದರೆ ವಿಜ್ಞಾನವನ್ನು ಬಳಸಿ ಬರೆಯೋರಿಗೆ ಅವರು ಆ ದೃಷ್ಟಿಕೋನದಿಂದ ಹೊರತುಪಡಿಸಿ ಬರೆದಿದ್ದರೆ ವಿಜ್ಞಾನದ್ದು ಒಂದು ಡೆವಲಪ್ಮೆಂಟ್ ಇದೆ. ಆ ಡೆವಲಪ್ಮೆಂಟಿಗೆ ಸಮಾನಾಂತರವಾಗಿ ಬಂದಂಥ ಬರಹಗಳು ಕಡಿಮೆ. ಉದಾಹರಣೆಗೆ ಹೆಚ್ಚು ಬರಹಗಳು ಎಲ್ಲಿಗೆ ಸೀಮಿತವಾಗ್ತವೆ ಅಂತಂದರೆ, ಈಗ ನಾವು ಇಡೀ ಒಂದು ಬಯಾಲಜಿನಲ್ಲಿ ಜೈವಿಕವಾಗಿ ಅದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಡಾಕ್ಟ್ರು
ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಅವರು ಟ್ರೀಟ್ಮೆಂಟಿಗೆ ಒಂದು ನಾಲೆಜ್ ಅನ್ಕೋತಾರೆ. ಟ್ರೀಟ್ಮೆಂಟ್ಗಿಂತ ಜಾಸ್ತಿ ಬಾಡಿ ಕೆಮಿಸ್ಟ್ರಿ, ಓಕೆ, ಆ ಕೆಮಿಸ್ಟ್ರಿ ಡಿಸ್ಟರ್ಬ್ ಆದರೆ ಪೆಥಾಲಜಿಗೆ ಒಂದು ಔಷಧಿ, ಈ ಥರದ್ದನ್ನು ನೋಡೋವಂಥದ್ದು ವಿಜ್ಞಾನದ ಆ ಒಂದು ಜೈವಿಕ ಪರಂಪರೆ ಇದೆಯಲ್ಲ, ಅದು ಕೃಷಿಗೂ ಇದೆ. ಆ ರೀತಿಯ ಸಮಾನಾಂತರವಾಗಿ ಕನ್ನಡದ ಕೃಷಿ ಸಾಹಿತ್ಯ ಬರಲಿಲ್ಲ. ಆದರೆ ಅದಕ್ಕೆ ಏನೋ ಒಂದು ಉತ್ತರ ಇದೆ ಅನ್ನೋದನ್ನು, ಒಂದು ಔಷಧಿ ಅಥವಾ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಥರದ್ದು ಬರವಣಿಗೆ. ನಿಮ್ಮ ಸ್ವರೂಪ ಬದಲಾಗಿದೆ ಅಂತ ಅನ್ನೋದು ಖಂಡಿತ ಬದಲಾಗಿದೆ. ಆದರೆ ನನ್ನ ಒಂದು ಅಡಿಷನಲ್ ಪ್ರಶ್ನೆ, ನಂತರ ಮುಂದಕ್ಕೆ ಹೋಗ್ತೀನಿ. ಸರಳವಾಗಿರಬೇಕು ಮತ್ತು ಸುಲಭವಾಗಿ ಅರ್ಥ ಆಗಬೇಕು ಅನ್ನೋದೇ ಮುಖ್ಯ ಅಲ್ವಾ ಅಂತ, ಅಂದರೆ ನಾನು ಓದುಗ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಖಂಡಿತ ಆ್ಯಕ್ಚುಲಿ ರಿಚರ್ಡ್ ಫೈನ್ಮನ್ ಭಾಳ ಪ್ರಖ್ಯಾತ ವಿಜ್ಞಾನ ಬರಹಗಾರ ಹೇಳೋದು ಅದನ್ನೇ, ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ದರೆ ನೀನು ಸರಳವಾಗಿ ಹೇಳಕ್ಕೆ ಬರುತ್ತೆ ಅಂತ. ಅಂದರೆ ಇವರು ಸರಳತೆ ಹೇಗೆ ಅಂತಂದರೆ ಭಾಷಾ ದೃಷ್ಟಿಯಿಂದ ಮಾತ್ರ ಸರಳತೆ ಅಂತ ಬಳಸ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ, ಅದು ವಿಜ್ಞಾನಕ್ಕೆ ಅಪಚಾರ ಆಗುತ್ತೆ. ಸೊ ಅದು ವಿಷಯನೂ ಕೂಡ ಸರಳತೆ ಬರಬೇಕಾದ್ರೆ ನೀವು ಇಂಟರ್ನಲೈಸ್ ಮಾಡಿದಾಗ ನಿಮಗೆ ಅದನ್ನ ಹೇಳಕ್ಕೆ ಬರುತ್ತೆ. ಅದಕ್ಕೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳೋ ಮಾತು ಏನಂತಂದರೆ, ನೀವು ವಿಜ್ಞಾನವನ್ನು ಕಲಿಬೇಕು ಅಂತ ನಿಮ್ಮ ಅಜ್ಜಿಯರ ಜೊತೆ ಹೇಳಿ ಅಂತ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾದರೆ ನಿಮಗೆ ಕಲ್ತಿದ್ದೀರಾ ಅಂತ ಅರ್ಥ. ಸೊ ಈ ಥರದ ದೃಷ್ಟಿನಲ್ಲಿ ಸರಳತೆ ಅಂತ ಹೇಳಿದೆ ನಾನು. ಹಾಗಾಗಿ ಆ ಒಂದು ವೈಜ್ಞಾನಿಕ ಒಂದು ಅಭಿವೃದ್ಧಿಗೆ ಸಮಾನಾಂತರವಾಗಿ ಬರೋದಕ್ಕೆ ಸ್ವಲ್ಪ ಅಪಚಾರಗಳಾಗಿವೆ. ಓಕೆ, ನಿಮ್ಗೆ ಶಿವಾನಂದ್, ನನಗೆ ಅದೇ ಅವರ ಮುಂದುವರಿದ ಪ್ರಶ್ನೆ. ಈಗ ನಾವೆಲ್ಲ 90ರ ದಶಕದಿಂದ ನಾನು ಗಮನಿಸಿದಂಗೆ ಕೃಷಿಯನ್ನು ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಆಳವಾಗಿ ಶುರು ಮಾಡಿದ್ದು. ಅಲ್ಲಿವರೆಗೂ ಇದ್ದ ಬರಹದ ಸ್ವರೂಪ ಆ 90ರ ದಶಕದಿಂದ, ಅಂದರೆ 99, ನೀವೆಲ್ಲ 85ರಿಂದ ಆಲ್ಮೋಸ್ಟ್ ಶುರು ಮಾಡಿದ್ರಿ ಅನ್ಸುತ್ತೆ, 89, ಅದರ ಸ್ವರೂಪ ನೀವೇನು ವ್ಯತ್ಯಾಸವನ್ನು ಗಮನಿಸಿದಿರಿ ಸಾಹಿತ್ಯಿಕವಾಗಿ, ಸರ್ ಹೇಳ್ದಂಗೆ ವೈಜ್ಞಾನಿಕವಾಗಿ, ಸರಳವಾಗಿ ರೈತರಿಗೆ ತಲುಪಿಸುವ ರೀತಿಯಲ್ಲಿ? ಒಂದು ಇಷ್ಟು ಗಾತ್ರದ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಅರ್ಥ ಆಗೋದು ಕಷ್ಟ. ಸಾಸಿವೆ ಕಾಳಿನಷ್ಟು ಗಾತ್ರದ ಅಂತ ಹೇಳಿದ್ರೆ ಅವನಿಗೆ ಸಾಸಿವೆ ಕಾಳು ನಿತ್ಯ ನೋಡಿರ್ತಾನೆ. ಈ ಹೋಲಿಕೆಗಳು ಹೆಚ್ಚು ಇದಾಗಿ ಬಂದವು. ಆಮೇಲೆ ನಾವೇನು ಬರೆದಿರ್ತೀವಲ್ಲ ಅದು ಸಮಗ್ರ ಅಲ್ಲ. ಜೊತೆಗೆ ರೈತ ಮತ್ತು ಯಾರಿಗೆ ಬೇಕಲ್ಲ ಆ ಸಂಪರ್ಕ ಸಂವಹನಕ್ಕಾಗಿ ಫೋನ್ ನಂಬರನ್ನು ಕೊಡುವ ವ್ಯವಸ್ಥೆಗಳಾಯಿತು. ಯಾಕೆಂದರೆ ಭಾಷೆ, ಮೈಸೂರಿನ ಭಾಷೆ ಬೇರೆ, ಬೆಂಗಳೂರು ಭಾಷೆ ಬೇರೆ, ವಿಜಯಪುರದ ಭಾಷೆ ಬೇರೆ. ರೈತ ಮಾತಾಡಿಕೊಂಡ್ರೆ ಅವರಿಬ್ಬರ ಭಾಷೆ ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ಇದೊಂದು ಸಂವಹನದ ಪ್ರಕ್ರಿಯೆ. ಉದಾಹರಣೆಗೆ ಯಾವುದೋ ಬೀಜ ತಳಿಯ ಬಗ್ಗೆ ಮತ್ತೊಂದು ಬಗ್ಗೆ ಬಂದಾಗ ಒಂದು ಫೋನ್ ನಂಬರನ್ನು ಇಡುವ ಪ್ರಕ್ರಿಯೆಗಳು ಆರಂಭ ಆಯಿತು. ಈ ಮಿತಿಗಳನ್ನು ಗುರುತಿಸಿ ನಾವೇನು ಬರೆದ್ರೂ ಕೂಡ ಅದು ಆ ಕಾಲದ ಮಾಹಿತಿ ಅಷ್ಟೇ, ಮತ್ತು ಸಂಪರ್ಕ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಇಂಥ ಪ್ರಯೋಗಗಳು ಶುರುವಾಯಿತು. ಆಮೇಲೆ ನಾವು ಯಾವಾಗಲೂ ಹೇಳ್ತಾ ಇರೋದೇನಪ್ಪ ಅಂದರೆ, ಒಂದು ವಿಷಯ ಬರೆದ್ವಿ ಅಂತಂದರೆ ಅಲ್ಲಿ ಮುಗೀತು ಅಂತಾರಲ್ಲ, ಅದು ಅಲ್ಲಿಗೆ ಆರಂಭ ಆಯಿತು ಅಂತ ನಾನು ಹೇಳ್ತೀನಿ. ನನ್ನ ಅನುಭವದಲ್ಲಿ ಹೇಳಬೇಕು, 92ರಲ್ಲಿ ನಾನು ಅಪ್ಪೆ ಮೀಡಿಯಾ ಕುರಿತಾಗಿ ಬರೆದಾಗ ಅದು ಅಲ್ಲಿಗೆ ನಾನು ಹಾಗೆ ಕೂತಿದ್ರೆ ನನ್ನ ಹತ್ರ ಇವತ್ತು 400-500 ತಳಿಗಳ ವಿವರ ಇರ್ತಾ ಇರಲಿಲ್ಲ. ಅಥವಾ ಬೆಂಗಳೂರಲ್ಲಿ ಯಾವುದೋ ಒಂದು ಕಡೆ ಒಂದು 250 ಎಕರೆ ಇಲ್ಲ ವಿಶೇಷ ತಳಿಗಳು ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಆ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ನಿರಂತರವಾಗಿ ಒಂದಿಷ್ಟು ಪತ್ರಕರ್ತರು ಮಾಡ್ತಾರೆ. ಕೃಷ್ಣ ಪ್ರಸಾದ್ ಅವರು ಬೀಜಗಳ ಬಗ್ಗೆ ಸಂಗ್ರಹ ಮಾಡೋ ಕೆಲಸ ಮಾಡ್ತಾರೆ. ಹೀಗೆ ಬೇರೆ ಕಡೆಗಳಲ್ಲಿ ಅಂಥ ಕೆಲಸಗಳು ನಡೀತವೆ. ಸಂಶೋಧನೆಯ ಚರ್ಚೆಗಳಾಗ್ತವೆ. ಚೆನ್ನೇಶ್ವರ್ ಹೇಳಿದ ಉದಾಹರಣೆಗೆ ಗುಲ್ಬರ್ಗಾದಲ್ಲಿ ತೊಗರಿಯ ತೆನೆ ನೋಡಿ ಇಳುವರಿ ಚೆನ್ನಾಗಿರಬೇಕು ಅಂತ ಹೇಳೋ ಹೊತ್ತಿನಲ್ಲಿ ತೊಗರಿಯ ತಳಿಯಲ್ಲಿ ಬದಲಾವಣೆ ಆಗ್ತಾ ಇದ್ದ ಹೊತ್ತಿನಲ್ಲಿ ಯಾರೋ ಕೃಷಿ ಪತ್ರಕರ್ತರಿಗೆ ಕಾಣುತ್ತೆ ಅಕ್ಕಡಿ ಬೆಳೆ ಕಳೆದೋಯ್ತಲ್ಲ ಅಂತ. ಬರ ಬಂದಾಗ ಕೃಷಿಕರು ಬದುಕ್ತಿದ್ರು, ಅಕ್ಕಡಿ ಬೇಸಾಯ ಇತ್ತು, ಹೀಗಿತ್ತು, ಮಣ್ಣಿನ ಬಗ್ಗೆ ನೋಡಬೇಕು ಅನ್ನುವ ಆಸೆ ಆಗುತ್ತೆ. ಅಂದರೆ ಒಂದು ತೆನೆಯನ್ನು ಮಾತ್ರ ನೋಡ್ತಾ ಇರೋ ಹೊತ್ತಿನಲ್ಲಿ ಬುಡದ ಬೇರನ್ನು, ಮಣ್ಣನ್ನು ನೋಡುವ ಈ ಆಯಾಮಗಳು ಶುರುವಾಗುತ್ತೆ. ಬಹುಶಃ ಒಂದು ಹುಲ್ಲಿನ ಕ್ರಾಂತಿ ಇದೆಲ್ಲ ಚಿಂತನೆಗಳಿಗೆ ಕಾರಣ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಖಂಡಿತ ಮೇಡಮ್, ನಿಮಗೆ ಇದರ ಮುಂದುವರೆದ ಭಾಗವಾಗಿ ನೀವು ಗಮನಿಸಿದಂಗೆ ನಾನು ಅದನ್ನು ಹೇಳ್ತಾ ಇದ್ದೆ, ಈ 1989 ನಂತರದ ಕೃಷಿ ಬರಹಗಳು ವೈಜ್ಞಾನಿಕ ದೃಷ್ಟಿಕೋನದ ಜೊತೆಗೆ ರೈತರಿಗೆ ತಲುಪಬೇಕು ಮತ್ತು ರೈತರ ಧ್ವನಿ ಬರಬೇಕು, ರೈತರ ಅನುಭವಗಳು ದಾಖಲಾಗಬೇಕು. ಆ ನಿಟ್ಟಿನಲ್ಲೇ ಅಡಿಕೆ ಪತ್ರಿಕೆ ಆರಂಭ ಮಾಡಿದ್ದು ಕೃಷಿಕರ ಕೈಗೆ ಲೇಖನಿ ಅಂತ. ಕೃಷಿಕರ ಕೈಗೆ ಲೇಖನಿ ಮಾಡಿದ ಉದ್ದೇಶ ಏನಂದರೆ ರೈತರು ತಮ್ಮ ಅನುಭವನ ದಾಖಲಿಸಬೇಕು ಅಂತ ಆಯಿತು. ಆ ಹಂತದವರೆಗೂ ಕೃಷಿ ವಿಜ್ಞಾನದ ನಿಟ್ಟಿನಲ್ಲಿ ಅದು ಬರಹಗಳು ಬರ್ತಾ ಇದ್ದಿದ್ದನ್ನು ನಾನು ಗಮನಿಸಿರ್ತೀವಿ. ಆ ನಂತರ ಸ್ವಲ್ಪ ಬರಲಾಯಿತು. ನೀವು ಪತ್ರಿಕೆ ಕೂಡ ನಡೆಸ್ತಾ ಇರೋದ್ರಿಂದ ನೀವು ಈಗ ಗಮನಿಸಿದಾಗೆ ಸ್ವರೂಪ ನೀವು ಇನ್ಯಾಕೆ ಬದಲಾಗಿದೆ ಅಂತ ನೀವು ಗಮನಿಸ್ತೀರಾ ಮೇಡಮ್? ಅದೇ ಹಸಿರು ಕ್ರಾಂತಿಗೆ ತಲ್ಲಣಕ್ಕೆ ಏನು ಒಳಗಾಗಿದ್ರು ರೈತರು, ಅದು ರೈತರ ಒಂದು ಕ್ರಿಯಾಶೀಲತೆಯನ್ನು, ರೈತರ ಜ್ಞಾನವನ್ನು, ರೈತರ ಪದ್ಧತಿಗಳನ್ನು ಎಲ್ಲವನ್ನೂ ಅದು ಅದುಮಿತ್ತು. ಹಾಗಾಗಿ ರೈತರ ಧ್ವನಿ ಉಡುಗಿತ್ತು.
ಯಾವಾಗ ನಮ್ಮಲ್ಲಿ ಈ ಥರದ ಹೊಸ ಅಲೆ ಬರೋಕ್ಕೆ ಶುರು ಆಯಿತು, ಅದು ಅದರ ಸಾಹಿತ್ಯದ ದೃಷ್ಟಿಯಿಂದ ಒಂದು ಹುಲಿನ ಕ್ರಾಂತಿ. ಆದರೆ 1924 ಆ್ಯನ್ ಅಗ್ರಿಕಲ್ಚರ್ ಟೆಸ್ಟ್ಮೆಂಟ್ ಅಂತ ಪೂಸಾಯಿಂದ ತಂದಿದ್ದು ಆಲ್ಬರ್ಟ್ ಹೋವರ್ಡ್ ಅವರು. ಆದರೆ ನಾವು ಅದನ್ನು 2000 ನಾವು ಅದನ್ನು ಅನುವಾದ ಮಾಡಿದ್ವಿ, ಹೀಗೊಂದು ಕೃಷಿ ಸಂಹಿತೆ ಅಂತ. ಸೊ ಆ ರೀತಿಯಲ್ಲಿ ನೋಡ್ತು ಅಂತಂದರೆ ಈಗ ಈ ಹೊಸ ಅಲೆಯಲ್ಲಿ ರೈತರು ಈ ಒಂದು ರಾಸಾಯನಿಕ ಕೃಷಿಯಿಂದ ಹೊರಬಂದು ಅದರ ಒಂದು ರೀತಿಯಲ್ಲಿ ಒಂದು ದಬ್ಬಾಳಿಕೆ, ಎರಡನೇದು ನಮ್ಮ ಭೂಮಿ ಹಾಳಾಗಿದೆ, ನನ್ನ ಬೆಳೆ ಪದ್ಧತಿ ಹಾಳಾಗಿದೆ, ನನ್ನ ಬೀಜ ಹಾಳಾಗಿದೆ, ನನ್ನ ಮಣ್ಣು ಹಾಳಾಗಿದೆ, ನನ್ನ ಮುಂದಿನ ಜನಾಂಗಗಳು ಈ ಭೂಮಿಯಲ್ಲಿ ಬದುಕೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅನ್ನೋದನ್ನು ತುಂಬ ತೀವ್ರವಾಗಿ ರೈತರು ಅದನ್ನು ಭಾವಿಸ್ಕೊಳ್ತಾ ಇದ್ದಂಥ ಸಮಯ ಅದು. ಆ ಸಮಯದ ಒಳಗಡೆ ಈ ಇದು ಬಂದಾಗ ಆ ರೈತರ ಒಂದು ಇಮ್ಯಾಜಿನೇಷನ್ ಅಂತ ಏನೇ ಹೇಳ್ತೀವಿ ಅದು ಟ್ರಿಗರ್ ಆಯಿತು. ಆವಾಗಿನಿಂದ ನಾನು ಬಂದ ಸಂದರ್ಭದಲ್ಲಿ ಬಾಬು ಅವರು ರೈತರ ಇಂಟೆಲೆಕ್ಚುಯಲ್ ಬಯೋಗ್ರಫಿ ಅಂತ ಹುಟ್ಟಾಕಿದ್ರು ಒಂದು ಕಾನ್ಸೆಪ್ಟನ್ನು. ಅದನ್ನು ಹಿಡ್ಕೊಂಡು ಮುಂದೆ ಹೋದಾಗ ರೈತರ ನೆರೇಷನ್ಸ್ ಬರೋಕ್ಕೆ ಶುರು ಆಯಿತು. ಅಂದರೆ ನಮಗೆ ಈಗ ಹಸಿರು ಕ್ರಾಂತಿಯಿಂದ ಈ ಇದು ಆಗಿದೆ ಕೆಮಿಕಲ್ ಅಗ್ರಿಕಲ್ಚರ್ನಲ್ಲಿ. ಆದರೆ ನಮಗಿರೋ ಪರ್ಯಾಯ ಏನು? ವಾಪಸ್ಸು ನಾವು ನಮ್ಮ ಕೃಷಿ ಪದ್ಧತಿಗಳಿಗೆ ವಾಪಸ್ಸು ಹೋಗಬೇಕಾದ್ರೆ ಈಗ ಮಾರ್ಗದರ್ಶನ ಕೊಡೋರು ಯಾರು? ಈ ವಿಷಯಗಳು ಬಂದಾಗ ನಮಗೆ ರೈತರೇ ಅಲ್ಲಿ ಇದ್ದಂಥ ವ್ಯಕ್ತಿಗಳು. ಹಾಗಾಗಿ ರೈತರಿಂದ ರೈತರಿಗೆ ಇದನ್ನು ಮಾಡ್ತಾ ಹೋಗಿ ಆ ರೀತಿಯಲ್ಲಿ ನಾನು ಪತ್ರಿಕೆಯ ಮುಖಾಂತರ, ಸಹಜ ಸಾಗುವಳಿ ಪತ್ರಿಕೆಯ ಮುಖಾಂತರ ಯಾವುದೇ ಒಂದು ಲೇಖನ ಮಾಡಿದ್ರೂ ಕೂಡ ಅದು ರೈತರ ನೆರೇಷನಲ್ಲೇ ಬರಬೇಕು, ಅವರದ್ದೇ ಪದಗಳು ಅಲ್ಲಿ ಬರಬೇಕು, ಅವ್ರದ್ದೇ ಜ್ಞಾನ ಅಲ್ಲಿ ಬರಬೇಕು, ಅವರ ಪದ್ಧತಿಗಳೇ ಬರಬೇಕು. ಅಂತಂದರೆ ನಾನು ನೋಡಿ ಬರೀಲಿಲ್ಲ, ಅವರದ್ದನ್ನೇ ರೆಕಾರ್ಡ್ ಮಾಡಿಕೊಂಡು ಗುಡ್ಡೆ ಹಾಕ್ಕೊಂಡು ಅಕ್ಷರ ಅದನ್ನ ನಾನು ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನ ಎಡಿಟ್ ಮಾಡಿ ತರೋದಕ್ಕೆ ಶುರು ಮಾಡಿದ್ವಿ. ಆ ದಿಕ್ಕಿನಲ್ಲಿ ನಾವು ರೈತರ ಒಂದು ಸಾವಯವ ಪರಂಪರೆಯ ಕಥನ ಅಂತ ರೈತರದ್ದೇ ಕಥನ ಸರಣಿಯನ್ನು ನಾವು ಶುರು ಮಾಡಿದ್ವಿ. ಆಮೇಲೆ ಪುಸ್ತಕಗಳು ಬಂತು. ಆಮೇಲೆ ಪುಸ್ತಕಗಳ ಜೊತೆಗೆ ಅದರಲ್ಲಿ ಬರೀ ಪುರುಷ ರೈತರಲ್ಲ, ಮಹಿಳಾ ರೈತರದ್ದು ಅದು ಹೇಳ್ಬೋದಾ ಸ್ವಲ್ಪ? ನೆಕ್ಸ್ಟ್ ಸೆಷನ್ ಅಂದ್ರೆ ಮುಂದುವರಿಯೋಣ. ಈ ರೀತಿ ಒಳಗಡೆಗೆ ಈ ನಮ್ಮಲ್ಲಂತೂ ಈ ರೈತರಿಂದ ರೈತರಿಗೆ ಏನು ಬರಕ್ಕೆ ಶುರು ಆಯ್ತಲ್ಲ, ಆಗ ಅದು ಒಂದು ದೊಡ್ಡ ಸಂಚಲನವನ್ನು ಹುಟ್ಟು ಹಾಕಿತು. ಆ ಒಂದು ಥರದ ಸಾಹಿತ್ಯ ಬರೀ ರೈತರೆಲ್ಲರೂ ಈಗ ಸಾಹಿತ್ಯವನ್ನು ಓದ್ತಾ ಇದ್ದವರು, ಮನೆಯಲ್ಲಿ ಪುಸ್ತಕ ಸಂಗ್ರಹ ಮಾಡೋರೇ ಯಾರೋ ಬೇರೆ ವರ್ಗ ಅಂದರೆ ನಾನು ವರ್ಗ ಅನ್ನೋದನ್ನು ಬೇರೆ ರೀತಿ ಹೇಳಿ. ಆದರೆ ಈ ಥರದ ಬರವಣಿಗೆಗಳು, ಈ ಥರ ಪುಸ್ತಕಗಳು ರೈತರೇ ನಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ ಈ ಪುಸ್ತಕದ ಮುಖಾಂತರ, ಈ ಪತ್ರಿಕೆಯ ಮುಖಾಂತರ ಅನ್ನೋವಾಗ ರೈತರ ಮನೆಗಳಲ್ಲಿ, ಸಾಮಾನ್ಯ ರೈತರ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಲೈಬ್ರರಿಗಳು ಆಗೋಕ್ಕೆ ಶುರು ಆಯಿತು. ನಾವು ಹೋದಲ್ಲೆಲ್ಲ ಅಂದರೆ ಕರ್ನಾಟಕದ ಎಲ್ಲ ಇದರಲ್ಲಿ ನಮ್ಮ ಪತ್ರಿಕೆಗೆ ರೆಕಾರ್ಡ್ ಮಾಡೋಕ್ಕೆ ನಾನು ರೈತರ ಮನೆಗಳಿಗೆ ಹೋಗುವಾಗ ಅವ್ರು ತೋರಿಸ್ತಾರೆ, ನೋಡಿ ನಾನು 20 ವರ್ಷದಿಂದ ಬಂದಂಥ ಎಲ್ಲ ಸಾಹಿತ್ಯವನ್ನು ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ, ಪುಸ್ತಕಗಳನ್ನು, ಪತ್ರಿಕೆಗಳನ್ನು. ಅಂದರೆ ಒಂದು ಸಾಮಾನ್ಯರ ಮನೆಗಳಿಗೆ ಸಾಹಿತ್ಯ ತಲುಪೋ ಹಾಗೇನೂ ಆಯಿತು. ಅದು ಒಂದು ದೊಡ್ಡ ಬೆಳವಣಿಗೆನೆ. ಕರೆಕ್ಟ್, ಖಂಡಿತ ಒಪ್ಪುವಂಥ ಮಾತು. ಒಂದು ನಿಮ್ಮ ಮಾತಿಗೆ ಸೇರಿಸ್ತಾ 1985-86 ಏನು ಒಂದು ಹುಲಿನ ಕ್ರಾಂತಿ ಬಂತು, ಆನಂತರದಲ್ಲಿ ಕೃಷಿಕರ ಕೈಗೆ ಲೇಖನಿ ಬಂತು. ಆಮೇಲೆ ನಂತರದಲ್ಲಿ 89 ನಂತರ ನಮ್ಮ ಎಲ್ಲ ಮಾಧ್ಯಮ ಪತ್ರಿಕೆಗಳು ಕೃಷಿ ಪುರವಣಿಯನ್ನು ಆರಂಭಿಸ್ತವೆ. ನಾನು ಆ ಹಿನ್ನೆಲೆಯಲ್ಲಿ ನಿಮಗೆಲ್ಲರಿಗೂ ಆ ಪ್ರಶ್ನೆಯನ್ನು ಕೇಳಿದ್ದು. ಅಲ್ಲಿವರೆಗೂ ವೈಜ್ಞಾನಿಕ ಬರಹಗಳ ಬರ್ತಾ ಇರ್ತವೆ. ಅದಾದ ನಂತರ ಅನುಭವ ಆಧಾರಿತವಾದ ರೈತರೇ ತಾವು ಅನುಭವಿಸಿದನ್ನ ರೈತರು ಬರೀತಾರೆ, ಮತ್ತು ರೈತರನ್ನ ಅವರ ಯಶೋಗಾಥೆಗಳು ಪ್ರಕಟ ಆಗ್ತಾ ಹೋಗುತ್ತೆ. ಹಾಗೆ ಆ ನಿಟ್ಟಿನಲ್ಲಿ ಬರಹಗಳು ಬದಲಾಗುತ್ತೆ. ಚೆನ್ನೈ ಸರ್ ಹೇಳಿದ ಒಂದು ಮಾತಿಗೆ ಕೃಷಿ ಮಾಧ್ಯಮ ಕೇಂದ್ರ ಅನಿತಾ ಪೈಲೂರು ಮತ್ತು ಶಿವರಾಮ್ ಪೈಲೂರು ಇಬ್ಬರು ಸುಮಾರು ಒಂದು 10 ವರ್ಷಗಳ ಕಾಲ ನಡೆಸಿದ್ರು. ನಮ್ಮ ಶಿವಾನಂದ ಕಳ್ವೆ ಮಾಧ್ಯಮ ಸಂಸ್ಕೃತಿ ಕೇಂದ್ರ ಅಂತ ನಡೆಸಿದ್ರು. ಎರಡೂ ಕಡೆನಲ್ಲೂ ಕೂಡ ಕೃಷಿ ಬರಹಗಾರರನ್ನ ಒಂದು ರೀತಿಯ ಅಣಿಗೊಳಿಸುವ, ಬರಹಕ್ಕೆ ಸಿದ್ಧಗೊಳಿಸುವ ಅಂತ. ನಾನಲ್ಲಿ ಸಂಪನ್ಮೂಲ ವ್ಯಕ್ತಿ, ಆದರೆ ಪ್ರತಿ ಶಿಬಿರವೂ ನಾನು ಕಲಿಕಾ ವಿದ್ಯಾರ್ಥಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ನಮಗೆ ನೀವು ಹೇಳಿದ ಎಲ್ಲ ಮಾತುಗಳನ್ನು, ಅಂದರೆ ವಿಜ್ಞಾನದ ದೃಷ್ಟಿಕೋನದಲ್ಲಿ ಹೇಗೆ ನೋಡಬೇಕು, ಭಾಷೆ ದೃಷ್ಟಿಕೋನದಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನು ಆ ಶಿಬಿರಾರ್ಥಿಗಳಿಗೆ ಕಲಿಸಿದರು. ಸುಮಾರು ಒಂದು 400 ಜನ ಅಲ್ಲಿ ತಯಾರಾಗಿರೋದು. ಇವರು 1,500 ಜನದಷ್ಟು, ಅಂದರೆ ಅಷ್ಟು ಜನ ಒಂದು 10 ವರ್ಷದಲ್ಲಿ ತಯಾರಾದರು. ಬರೀ ಅವರನ್ನು ತಯಾರು ಮಾಡಲಿಲ್ಲ, ಅವರನ್ನು ಬರೆದಿದ್ದಂತಹ ಬರಹಗಳನ್ನು ತರಿಸಿ ತಿದ್ದುಪಡಿ ಮಾಡಿ ಪತ್ರಿಕೆಗೆ ಕಳಿಸುವಂತಹ ಕೆಲಸಗಳು ನಡೆದವು.
ಏನಾದ್ರು ವೈಜ್ಞಾನಿಕ ಕಾರಣಗಳಲ್ಲಿ ಮಿಸ್ಮ್ಯಾಚ್ ಆಗಿದ್ದರೆ ಅದನ್ನು ಸರಿಪಡಿಸುವಂಥ ಸೂಚನೆಗಳು ಸಿಗ್ತಾಯಿತ್ತು. ಹಾಗಾಗಿ ಆ ಹಂತದಲ್ಲಿ ತಯಾರಾಗಿರೋರು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರಿತಾಯಿದ್ರು. ಆದರೆ ಕರೆಕ್ಷನ್ ಮಾಡ್ಕೊಳ್ಳೋ ಅಂಥದ್ದು ಬೇಕಾದಷ್ಟು ಲೇಖನಗಳು ಬಂದಿದೆ ಅನ್ನೋದನ್ನು ನಾನು ಒಪ್ತೀನಿ. ಯಾಕೆ ನಾನು ಮಾಧ್ಯಮದ ನಾನು ಪುರವಣಿಗಳ ನಿರ್ವಹಣೆ ಮಾಡ್ತಿದ್ದರಿಂದ ಈ ನೀವು ಹೇಳಿದ ಅನೇಕ ಅಂಶಗಳು ನನ್ನ ಗಮನಕ್ಕೂ ಬಂದಿವೆ. ಅದು ತಿದ್ದಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಒಟ್ಟಾರೆ ಏನು ಅಂತಂದರೆ ನೆಲೆ ಹಿನ್ನೆಲೆ ಭಾಳ ವಿಸ್ತಾರವಾಗಿದೆ ನಮ್ಮ ಕೃಷಿ ಬರಹಕ್ಕೆ ಅನ್ನೋದು ಒಟ್ಟಾರೆ ಇದು. ನನ್ನ ಮುಂದಿನ ಪ್ರಶ್ನೆ ಏನಂದರೆ ಅದು ಸರಿಂದನೇ ಶುರುವಾಗಲಿ. ಸರ್, ಕೃಷಿ ಬರಹ ಯಾವತ್ತೂ ಒಂದೇ ಇರೋಲ್ಲ. ಅದು ನೀವು ಹೇಳಿದ್ದು ಮೊದಲ ಸಾಲೆ ಅದು. ಅಂದರೆ ಕೃಷಿಯಲ್ಲೂ ವಿಜ್ಞಾನವೂ ಹೌದು. ಅದನ್ನು ನಾವು ಎಲ್ಲೂ ಬೇರ್ಪಡಿಸಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಕೃಷಿ ವಿಜ್ಞಾನದ ಜೊತೆಗೆ ಅಲ್ಲಿ ಪರಿಸರದ ವಿಷಯಗಳು ಬರ್ತವೆ, ಸಂಸ್ಕೃತಿನೂ ಬರುತ್ತೆ, ಮತ್ತು ಬೇರೆ ಬೇರೆ ಸುಸ್ಥಿರ ಅಭಿವೃದ್ಧಿಗಳು ಬರುತ್ತೆ, ಕೆರೆ ವಿಚಾರ ಬರುತ್ತೆ, ಲಿಂಗ ಸಂವೇದನೆ ಬರುತ್ತೆ, ತುಂಬ ವಿಚಾರಗಳು ಬರ್ತವೆ. ಆ ಥರದ್ರಲ್ಲಿ ನೀವು ನೋಡಿರ್ತಕ್ಕಂಥದ್ದು ಅದು ಹೇಗೆ ಅದು ನಡ್ಕೊಂಡು ಬಂದಿದೆ? ನೀವು ಯಾವುದನ್ನು ದಾಖಲು ಮಾಡಿದ್ದೀರಿ? ಆ ಥರ ಕೃಷಿಯ ಬರೀ ಉಳುಮೆ ಉತ್ಪಾದನೆ ಮಾತ್ರ ಅಲ್ಲ, ಅದು ಬೇರೆನೂ ಇದೆ ಅದ್ರ ಜೊತೆಗೆ. ಅದನ್ನು ನೀವು ಹೇಗೆ ಗಮನಿಸ್ತಾ ಬಂದಿದ್ದೀರಿ ಸರ್? ಇಲ್ಲ, 60ರ ದಶಕದ ನಂತರ ಕೃಷಿ ವಿಜ್ಞಾನ 60ರಲ್ಲಿ ಇನ್ನೂ ಮೊದಲು ಅಮೆರಿಕಾದಂತಹ ರಾಷ್ಟ್ರಗಳ ಅಥವಾ ಯುರೋಪಲ್ಲಂಥ ರಾಷ್ಟ್ರಗಳಲ್ಲಿ ಕೃಷಿ ವಿಜ್ಞಾನದ ಕಲಿಕೆಯೂ ಕೂಡ ನೀವು ಹೇಳಿದಂಥ ಮಾರ್ಗವನ್ನೇ ಅನುಸರಿಸ್ತು. ಅಂದರೆ ಅಗ್ರಿಕಲ್ಚರ್ ಅಥವಾ ಕೃಷಿ ವಿಜ್ಞಾನದ ಮೊದಲ ವರ್ಷದ ಓದು ಏನಿರುತ್ತಿದ್ದು ಬೇಸಿಕ್ ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಅಂತ. ಅಂದರೆ ಅಲ್ಲಿ ಅವರು ಫಸ್ಟ್ ಇಯರಲ್ಲಿ ನಿಮಗೆ ನೇರವಾಗಿ ಕೃಷಿಗೆ ಹೋಗ್ತಾನೆ ಇರಲಿಲ್ಲ. ಮನಃಶಾಸ್ತ್ರವನ್ನು ಕೂಡ ಓದಬೇಕಾಗಿತ್ತು, ಸಮಾಜಶಾಸ್ತ್ರವನ್ನು ಓದಬೇಕಾಗಿತ್ತು, ಅರ್ಥವಿಜ್ಞಾನವನ್ನು ಓದಬೇಕಾಗಿತ್ತು. ಅದನ್ನೆಲ್ಲ ಓದಿ ಆಮೇಲೆ ಮಾಮೂಲಿ ಆದಂಥ ಸಸ್ಯವಿಜ್ಞಾನವನ್ನು ಓದಿಕೊಂಡು, ಯಾಕೆಂತಂದರೆ ನಮಗೆ ಭತ್ತ ಬೆಳೆಯೋನಿಗೆ ಅಲ್ಲಿ ಬೆಳೆಯುವ 108 ಕಳೆಗಳು ಕೂಡ ಪರಿಚಯ ಇರಬೇಕಲ್ಲಿ. ಹಾಗಾಗಿ ಬಾಟ್ನಿನೂ ಬೇಕು. ಸೊ ಆ ಥರನೇ ಆರಂಭ ಆಯಿತು ಅದು. ಹಾಗಾಗಿ ಆ ದೃಷ್ಟಿನಲ್ಲಿ ಭಿನ್ನವಾಗೇನು ಹೋಗಿಲ್ಲ ಅದು ಒಂಥರ. ಆದರೆ ಬರಹಗಳಲ್ಲಿ ಹಾಗೆ ಬಂತ ಅನ್ನೋದು ಈ ನಾವು ಮಾಡಿದ ಪ್ರಯತ್ನಗಳು, ನಂದು ಅಂತ ಹೇಳ್ತಾ ಇಲ್ಲ ನಾನು, ಅನೇಕರು ಪ್ರಯತ್ನಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ನಾವು ಒಂದು ಈ ಗೋಬಿ ಅಂತ ಮಾಡ್ತೀವಲ್ಲ, ಗೋಬಿ ಮಂಚೂರಿ, ಏನದು ಕ್ಷಮಿಸಿ ಹೂಕೋಸು ಒಂದು ಫ್ರಾಕ್ಟಲ್ ಅನ್ನುವ ಒಂದು ಮ್ಯಾಥಮೆಟಿಕಲ್ ಅರೇಂಜ್ಮೆಂಟ್. ಒಂದು ಹೂಕೋಸನ ಒಂದು ಇಡೀ ಹೂಕೋಸನ್ನು ತಗೊಂಡ್ರೆ ಅದನ್ನು ಪುಡಿ ಮಾಡಿ ಒಂದೊಂದು ಪುಡಿಯು ಅದು ಮೊದಲು ಹೆಂಗಿತ್ತಲ್ಲ ಅದೇ ಶೇಪ್ ಇರುತ್ತೆ. ಇದು ಸುಮ್ಮನೆ ಗೊತ್ತಾದಾಗ ತಿನ್ನುವಾಗ ನಮಗೆ ಖುಷಿ ಆಗುತ್ತೆ. ಅಂದರೆ ತಿನ್ನಕ್ಕೆ ಗೊತ್ತಿರಬೇಕಾ ಅದನ್ನು ಅದು ಒಂದು ರೀತಿಯಲ್ಲಿ ಜಾನ್ ಕೀಟ್ಸ್ ಒಂದ್ಸರಿ ಹೇಳಿದಂತೆ, ಸುಮ್ಮನೆ ಇರಲಾರ್ದೆ ನ್ಯೂಟನ್ನು ನಮ್ಮ ಇಡೀ ಸೌಂದರ್ಯವನ್ನು ಹಾಳು ಮಾಡಿಬಿಟ್ಟ, ಬೆಳಕಿನೊಳಗಡೆ ಎಲ್ಲ ಬಣ್ಣಗಳಿವೆ ಅಂತ ಹೇಳ್ಬಿಟ್ಟು ನಮಗೆ ಅನ್ಯಾಯ ಆಗೋಯ್ತು ಅಂತ. ಆ ಥರ ತಗೊಂಡ್ರೆ ವಿಜ್ಞಾನ ಆದರೆ ಅನ್ಯಾಯ ಆಯಿತಾ? ಆಗಿಲ್ಲ. ಬೆಳಕಿನಲ್ಲಿ 108 ಬಣ್ಣಗಳಿವೆ ಅಲ್ಲ ಅನ್ನೋ ಸಂತೋಷ ಸಿಕ್ತು. ಇದು ವಿಜ್ಞಾನ ಮಾಡ್ತಕ್ಕಂಥ ಕ್ರಿಯೆ. ಹಾಗಾಗಿ ವಿಜ್ಞಾನ ಆ ಥರ ನೋಡುತ್ತೆ. ಇನ್ನೂ ಹೆಚ್ಚು ಅದು ಒಡೆದಾಗ ಮತ್ತೊಂದು ಹೊಸತನ್ನು ಕೊಡುತ್ತೆ. ಈಗ ಹೇಳಿದ್ನಲ್ಲ ನಾನು, ಈ ಹೂಕೋಸು ಯಾವ ಶೇಪಲ್ಲಿ ಇರುತ್ತೋ ಅದೇ ಆಕಾರದಲ್ಲಿ ಅದು ಸಣ್ಣ ಸಣ್ಣ ಅದನ್ನು ಯಾವ ಪುಡಿ ಮಾಡಿದ್ರು ಅದೇ ಆಕಾರದಲ್ಲಿ ಇರ್ತಾವೆ. ಇದು ಗೊತ್ತಾದಾಗ ಅದು ಸೌಂದರ್ಯ ಜಾಸ್ತಿ ಆಗುತ್ತಲ್ವ. ಸೊ ಈ ಥರದ ಬರಹಗಳು ವಿಜ್ಞಾನದಲ್ಲಿ ಭಾಳ ಬಂದಿವೆ. ಅವುಗಳನ್ನು ಓದಿಕೊಂಡು ಬರೆಯುವ ಅವರ ಸಂಖ್ಯೆ ಕಡಿಮೆ. ಅಂದರೆ ಇದು ಭಾಳ ತೀರ ಇತ್ತೀಚೆಗಿಂದಲ್ಲ. ಈಗ ಮಣ್ಣು ವಿಜ್ಞಾನದ ಮೊಟ್ಟ ಮೊದಲ ವಿಜ್ಞಾನಿ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಡಿಕೋಶೆವ್, ರಷ್ಯನ್ ವಿಜ್ಞಾನಿ, ಫಾದರ್ ಆಫ್ ಸಾಯಿಲ್ ಸೈನ್ಸ್ ಅಂತ ಕರೀತಾರೆ. ಅವರು ಒಂದು ಸಾಲಿದೆ, ಎಂಥ ಅದ್ಭುತವಾದ ಸಾಲು ಅಂತಂದರೆ, ದ ಪೇರೆಂಟ್ ಮೆಟೀರಿಯಲ್ ಬೀಯಿಂಗ್ ಎ ಬ್ಲಾಂಕ್ ಪೇಪರ್ ಆನ್ ವಿಚ್ ಕ್ಲೈಮೇಟ್ ರೈಟ್ಸ್ ಆಸ್ ಇಟ್ ಡಿಸೈರ್ಸ್ ಅಂತ 19ನೇ ಶತಮಾನದ ಅಂತ್ಯದಲ್ಲಿ ಹೇಳಿದಂಥ ಮಾತು. 1.5 ಶತಮಾನದ ಹಿಂದೆ ಹೆಚ್ಚು ಕಡಿಮೆ ಇವತ್ತಿನ ಕ್ಲೈಮೇಟ್ ಸೈನ್ಸ್ಗೆ ಅದು ತಳಪಾಯ ಹಾಕಿದ್ದು. ಪೇರೆಂಟ್ ಮೆಟೀರಿಯಲ್ ಅಂದರೆ ತಾಯಿ ಬಂಡೆ, ಅದ್ರ ಮೇಲೆ ಕ್ಲೈಮೇಟ್ ಅನ್ನೋದು ಏನಾದ್ರು ಮಾಡ್ಬೋದು ಅಂತ ಈ ಥರದ ಇವೆಲ್ಲ ಭಾಳ ಒಳ್ಳೊಳ್ಳೆ ಪುಸ್ತಕಗಳಲ್ಲಿ ಇವೆ. ಅಂದರೆ ವಿಜ್ಞಾನವೂ ಕೂಡ ಸೌಂದರ್ಯವನ್ನೇ ಬಯಸೋದು, ಸೌಂದರ್ಯವನ್ನೇ ಹೇಳೋದು. ಸತ್ಯ ಏನಿರುತ್ತೋ ಅದು ಸೌಂದರ್ಯವಾಗಿರುತ್ತೆ. ಈ ಥರದನ್ನೆಲ್ಲ ನೋಡಿಕೊಂಡು ಬರೆಯುವಂತಹ ಒಂದು ಜಾಯಮಾನ ಬಂದರೆ ಅದು ಯಾವುದೇ ಒಂದು ಅದ್ಭುತವಾದ ಪೊಯೆಟ್ರಿಗೂ ಮೀರುವಂಥದ್ದು ವಿಜ್ಞಾನ ಸಾಹಿತ್ಯದಲ್ಲಿ ಬಂದಿದೆ ಅಂತ. ಕೃಷಿ ಜೊತೆಗೆ ವಿಜ್ಞಾನವು ಸೇರಿದ್ರೆ ಪರಿಪೂರ್ಣ ಆಗುತ್ತೆ, ಖಂಡಿತ ಅದು ಚೆನ್ನಾಗೂ ಕಾಣುತ್ತೆ. ಈಗ ಬಂದಿರೋದು ಕೂಡ ಕೆಲವು ನೀವು ಉದಾಹರಣೆಗಳನ್ನು ಕೊಟ್ಟಿರಿ, ಅದನ್ನು ಯಾವ್ದು ಬಂದಿದೆ ಅಂತ. ನಿಮ್ಮ ಈ ಕ್ಷೇತ್ರ ಕಾರ್ಯ ಮಾಡ್ತೀರಿ, ನಾನು ಗಮನಿಸಿದಾಗೆ ಬರದ ಅಧ್ಯಯನಕ್ಕಾಗಿ ಇಡೀ ಕರ್ನಾಟಕವನ್ನು ಸುತ್ತಿರೋ ಅಂತಾರೆ. ನೀವು ಕೆರೆಗಳನ್ನು ಅಧ್ಯಯನ ಕೂಡ ಮಾಡಿದ್ದೀರಿ. ಕೃಷಿ ಬರಹಗಳ ಜೊತೆನೇ ಒಂಟಿಯಾಗಿ ನೀವು ಯಾವತ್ತೂ ನಾನು ನಿಮ್ಮ ಬರಹಗಳನ್ನು ನೋಡಿಲ್ಲ. ಅಂದರೆ ಒಂದು ಸುಸ್ಥಿರ ಅಭಿವೃದ್ಧಿ ಜೊತೆಗೆ ಕೃಷಿ ಭಾಗವಾಗೇ ಇರುತ್ತೆ. ಅದನ್ನು ಹೇಗೆ ವಿವರಿಸಿ ಹೇಳ್ಬೋದು ನಮಗೆ? ಇಲ್ಲ, ಇದು ಒಂದು ಕೃತಿಯ ವಿಮರ್ಶೆ, ಯಾವುದೋ ಸಾಹಿತ್ಯ ಕೃತಿಯ ವಿಮರ್ಶೆ ಆದಾಗೆ ನಮ್ಮ ಬರಹಗಾರನ ವಿಮರ್ಶೆ ನಾವು ಹಳ್ಳಿಯಲ್ಲಿ ಇದ್ದವರಿಗೆ ಆಗ್ತಾ ಇರುತ್ತೆ.
ಇವನು ನೀರಿನ ಬಗ್ಗೆ ಬರಿತಾನೆ, ನೀರಿನ ಬಗ್ಗೆ ಏನೂ ಮಾಡಿಲ್ಲ ಅಂತಾದಾಗ, ಏನೋ ಅಪ್ಪೆ ಮಿಡಿ ಬಗ್ಗೆ ಬರಿತಾನೆ, ಒಂದು ಸಸಿನೂ ನೆಟ್ಟಿಲ್ಲ ಅಂತಾದಾಗ, ಮತ್ತೇನೋ ಬರಿತಾನೆ ಏನೂ ಮಾಡಿಲ್ಲ ಅಂತಾದಾಗ ಮೊದಲ ಬಾಣಗಳು ನಮಗೆ ತಾಗುತ್ತೆ. ಹಾಗಾಗಿ ಮಾಡಿ ಹೇಳುವ ಖುಷಿನೇ ಬೇರೆ, ಅಥವಾ ಆ ಮಾಡಿ ಹೇಳುವ ತಾಕತ್ತು ಬೇರೆ ಅನ್ನೋದು ಅನ್ನಿಸ್ತು. ಹಾಗಾಗಿ ಜಲ ಸಂರಕ್ಷಣೆಯ ಬಗ್ಗೆ ನಾವು ಅಡಿಕೆ ಪತ್ರಿಕೆ ಇದರಿಂದ ಏನು ಆರಂಭ ಆಯಿತು, ಆಮೇಲೆ ಒಂದಿಷ್ಟು ಕೆಲಸಗಳು ಶುರುವಾದ ಆ ಪ್ರಯೋಗಗಳನ್ನು ಸ್ವತಃ ಮಾಡಬೇಕಾಯ್ತು. ತಳಿ ಉಳಿಸುವ ಕೆಲಸಗಳನ್ನು ಒಂದಿಷ್ಟು ಮಾಡಬೇಕಾಯ್ತು. ನಾನು ರಾಜ್ಯವನ್ನು ಒಂದು 7 ಸಾರಿ ಸುತ್ತಾಡಿದ್ದೀನಿ, ಇಡೀ ಕರ್ನಾಟಕವನ್ನು 7 ಸಾರಿ ಅಂತಂದರೆ 7 ವರ್ಷಗಳ ಕಾಲ, ವರ್ಷಕ್ಕೆ 2 ಸಾರಿ ಅಂತೆ. ಇಡೀ ಕರ್ನಾಟಕ ಸುತ್ತಾಡಿ ಬಂದಾಗ ಆ ಕೃಷಿಕರ ಬೇರೆ ಬೇರೆ ಮುಖಗಳು ಗೊತ್ತಾಗ್ತಾ ಹೋದಾಗ ನಮಗೇನು ಅನಿಸುತ್ತೆ ಅಂದರೆ, ನಾವು ಯಾರೋ ಅಡಿಕೆ ತೋಟದಲ್ಲಿ ಇದ್ದವ್ರಿಗೆ ಅಡಿಕೆ ಮಾತ್ರ ಗೊತ್ತಿರುತ್ತೆ, ಆ ಕಡೆ ಹುಣಸೂರು ಕಡೆ ಏನಾಗಿದೆ ಅಂತ ಗೊತ್ತಿಲ್ಲ. ಬಾಳೆ ತಳಿ ಬಗ್ಗೆ ಗೊತ್ತಿರುತ್ತೆ, ಹುಣಸೂರಲ್ಲಿ ಯಾಕೆ ನೇಂದ್ರ ಬಾಳೆಯನ್ನು ಆ ಕಡೆ ಬೆಳೀತಾರೆ, ಆ ಕಡೆ ಕೇರಳ ಹೋಗುತ್ತೆ, ಮತ್ತೇನೋ ಸಂಗತಿಗಳು ಗೊತ್ತಾಗ್ತಾ ಹೋಗ್ತದೆ. ಕೃಷಿ, ಅದ್ರ ಮಾರುಕಟ್ಟೆ, ರೈತನ ಬದುಕು, ಮತ್ತು ಯಶೋಗಾಥೆ ಅಂತ ಹೇಳ್ತೀವಿ ನಾವು. ಇವನು ಸಕ್ಸಸ್ ಅಂತ ಬರೆದಿರ್ತೀವಿ, 3ನೇ ವರ್ಷ ಹೋದಾಗ ಅವನು ಕೆಳಗಡೆ ಬಂದಿರ್ತಾನೆ. ಯಾಕೆ ಅಂದರೆ ಅವನು ಸವಾಲು ಆಗಿರುತ್ತೆ. ಇವತ್ತು ಕರ್ನಾಟಕದಲ್ಲಿ ಒಂದು 48,000 ಕೊಳವೆ ಬಾವಿ ಇದೆ. ಇದೇ ಬೆಂಗಳೂರಲ್ಲಿ 9,000 ಇದೆ, 9 ಲಕ್ಷ ಇದೆ. 48 ಲಕ್ಷ ಇದೆ, 9 ಲಕ್ಷ ಕೊಳವೆ ಬಾವಿ ಇದೆ ಬೆಂಗಳೂರಲ್ಲಿ ಇದೆ ಅಂತ ಒಂದು ಲೆಕ್ಕ. ಆ ನೀರಿಲ್ಲದಾಗ ರೈತ ಏನಾಗ್ತಾನೆ ಅನ್ನೋದನ್ನು 2015-16ರಲ್ಲಿ ನೋಡಬೇಕಾಯ್ತು. ಆಗ ಅಕ್ಕಡಿ ಬೇಸಾಯದ ಲಾಭಗಳನ್ನು ಅಲ್ಲಿನ ರೈತರು ಹೇಳ್ತಾಯಿದ್ರು. ಅಂದರೆ ಅದು ಬೆಂಕಿ ಕಾದಾಗಲೇ ಹೊಡಿಬೇಕು ಅಂತೀವಿ. ಈಗ ಸಿಂಧನೂರು ಗಂಗಾವತಿ ನೀರಾವರಿ ಕ್ಷೇತ್ರಗಳಿಗೆ ಹೋದಾಗ ಅತಿ ಹೆಚ್ಚು ನೀರು ಕುಡಿದು ಎಷ್ಟು ಲಕ್ಷ ಹೆಕ್ಟೇರ್ ಭೂಮಿ ಹಾಳಾಗಿದೆ ಅನ್ನೋದು ಗೊತ್ತಾಗ್ತಾ ಬಂತು. ಇನ್ನೂ ಒಂದು ದೊಡ್ಡ ಸಂಗತಿ ಅಂತಂದರೆ, ಗಾಯತ್ರಿಯವ್ರಿಗೆ ಗೊತ್ತು, 70-71ರಲ್ಲಿ ಒಟ್ಟು ಭೂ ಹಿಡುವಳಿ ನಮ್ದು ಎಷ್ಟಿತ್ತಪ್ಪ ಕರ್ನಾಟಕದಲ್ಲಿ ಅಂದರೆ, ಒಬ್ಬ ರೈತರಿಂದ 3.5 ಹೆಕ್ಟೇರ್ ಇತ್ತು. ಈಗ ಅದು 1.55 ಹೆಕ್ಟೇರ್ ಇದೆ. ಛಿದ್ರೀಕರಣ ಆಗಿದೆ, ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ, ಅಲ್ಲಿ ಜನ ಇಲ್ಲ. ಕೃಷಿಯ ಬೆಳೆ, ತಳಿ, ಮತ್ತೊಂದು ಇಳುವರಿ ಸಮಸ್ಯೆ ಹೇಳ್ತಾ ಇರೋ ಹೊತ್ತಿನಲ್ಲಿ ಈಗ ನಾವು ಬೇರೆ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ. ಅಂದರೆ ಛಿದ್ರೀಕರಣ ಆಗಿದೆ, ಹಾಗಂತ ಕೃಷಿಯಲ್ಲಿ ಜನ ಇಲ್ಲ. ಈ ಹೊಸ ಸಮಸ್ಯೆಗಳಿದಾವಲ್ಲ, ಕಳೆದ ಒಂದು 30 ವರ್ಷಗಳ ಅವಲೋಕನದಲ್ಲಿ ಹೇಳಬೇಕು ಅಂತಾದರೆ, ನಾವೇನು ಸಾಧಕರು ಅಂತ ಒಂದಷ್ಟು ಜನ ಬಂದರು, ರೋಲ್ ಮಾಡೆಲ್ ಅಂತ ಒಂದಿಷ್ಟು ಜನ ಬಂದರು, ಪಾಪ ಅವ್ರಿಗೆ ಅದನ್ನು ಉಳಿಸ್ಕೊಳ್ಳುವ ಸವಾಲುಗಳು ಒಂದು ಕಡೆ ಆಯಿತು. ನಮಗೆ ಬರೆದವರಿಗೆ ಒಂಥರ ಸವಾಲಿದೆ, ಅವನು ದಾಳಿಂಬೆ ಕೃಷಿಕ ಸಾಧಕ ಅಂತ ಬರೆದಿರ್ತೀವಿ, ನಾಳೆ ದಾಳಿಂಬೆ ಬಿಟ್ಬಿಟ್ರೆ ಅಂತ, ಅದು ನಮ್ಮ ಸಮಸ್ಯೆ. ಆದರೆ ಕೃಷಿಯ ಸಮಸ್ಯೆ ಏನೇನಿದೆ, ಕರಾವಳಿದು ಬೇರೆ ಇದೆ. ಆಶ್ಚರ್ಯ ಅಂತಂದರೆ 300 ಮಿಲಿಮೀಟ್ರ್ ಮಳೆ ಬೀಳುವ ಜಾಗದಲ್ಲೂ ಕೃಷಿ ಇದೆ. ಚಳ್ಳಕೆರೆಯಲ್ಲಿ, ಆಗುಂಬೆಯಲ್ಲಿ 7,000 ಮಿಲಿಮೀಟ್ರ್ ಮಳೆ ಬೀಳುವಲ್ಲಿಯೂ ಅದೇ ಬೇರೆ ಥರ ಕೃಷಿ ಇದೆ. ಆದರೆ ಈಗ ಇತ್ತೀಚಿನ ದಶಕಗಳ ಈಚೆಗೆ ಅತಿ ಹೆಚ್ಚು ನೀರು ಕುಡಿಯುವ ಬೆಳೆಗಳು ಕರ್ನಾಟಕಕ್ಕೆ ಅತಿ ಹೆಚ್ಚು ಬರ ಬೀಳುವ ಸಂದರ್ಭದಲ್ಲಿ ಬಂದಿದೆ. ಗಾಯತ್ರಿ ಅವರು ತುಂಬ ಚೆನ್ನಾಗಿ ಹೇಳ್ಬೋದು, ಯಾಕೆಂದರೆ ನೆಲ ಬೆಳೆಗಳ ಬಗ್ಗೆ ಗೊತ್ತಿದ್ದವರು. ಇದನ್ನು ನೋಡಿ, ವಿಚಿತ್ರ ಅಂದರೆ ಈ ಸತ್ಯ ಸರ್ಕಾರಕ್ಕೆ ಗೊತ್ತಿಲ್ಲ. ಎಷ್ಟು ಭಯಾನಕ ಸ್ಥಿತಿ ಇದೆ ಅಂತಂದರೆ, ಒಂದು ಅಡಿಕೆ ಮರ ದಿನಕ್ಕೆ 14 ಲೀಟರ್ ನೀರು ಕುಡಿಯುತ್ತೆ. ಎಷ್ಟು ಲೀಟರ್ ನೀರು ಕೊಡಬೇಕು ಒಂದು ಎಕರೆಯಲ್ಲಿ 550 ಅಡಿಕೆ ಮರಕ್ಕೆ ಅನ್ನೋದು ನಾವು ಲೆಕ್ಕ ಹಾಕ್ತಾ ಹೋದರೆ, ಈಗ ಮತ್ತೆ ಹೇಳ್ತಾರೆ ತಾಳೆ ಬೆಳಿಬೋದು ಅಂತ. ಹಬ್ಬ, 200-250 ಲೀಟರ್ ನೀರನ್ನು ದಿನಕ್ಕೆ ಕುಡಿಯೋ ಮರದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. 3,455.5 TMC ನೀರಿರುವ ಕರ್ನಾಟಕದಲ್ಲಿ 39,173 ಕೆರೆಗಳಿದ್ದಾವೆ, ಇಷ್ಟು ನದಿಗಳಿದ್ದಾವೆ. ಆ ನೀರು ಇಲ್ಲ ಈಗ. ಅಂಥ ಸ್ಥಿತಿಯಲ್ಲಿ ನಾವು ನೀರಾವರಿ ಬೆಳೆಗಳಿಗೆ ಓಡ್ತಾ ಇರುವಾಗ ಕೃಷಿಯ ಸ್ಥಿತಿ ಏನಾಗಿದೆ, ಇದು ಚರ್ಚೆ ಆಗಬೇಕು. ಅದೇ ಬರಹದ ಮೂಲಕ ಅದನ್ನೇ ಕೃಷಿ ಏಕಾಂಗಿ ಅಲ್ಲ ಅಂತ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಭಾಳಷ್ಟು ನಾವು ಚರ್ಚೆಗಳು ಮಾಡಬೇಕಾದ್ರೆ ಒಂದು ಯಶೋಗಾಥೆ, ಇನ್ನೊಂದು ಯಾವುದೋ ಬೇರೆ ತಾಂತ್ರಿಕ ಜ್ಞಾನ, ಅಥವಾ ರೈತರದ್ದು ಇನ್ನೊಂದು ಜ್ಞಾನ, ಹೀಗೆ ಅದಕ್ಕೆ ಒಂದು ಕಂಪಾರ್ಟ್ಮೆಂಟಿಗೆ ನಾವು ಸೀಮಿತ ಆಗಿಲ್ಲ ಅಂತ. ಕೃಷಿ ಬರಹಗಳು, ಕೃಷಿ ಸಾಹಿತ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಮಾಹಿತಿಯನ್ನು ಕೊಡುತ್ತೆ, ಮತ್ತು ನಾವು ಯಾವ ಹಂತದಲ್ಲಿದ್ದೀವಿ ಕೃಷಿಯಲ್ಲಿ ಹೇಳುವಂಥದ್ದು ಕೊಡುತ್ತೆ. ಹಾಗಾಗಿ ನಾನು ಸುಸ್ಥಿರ ಅಭಿವೃದ್ಧಿಯ ಜೊತೆ ಕೃಷಿ ಬರಹಗಳು ಇರ್ತದೆ ಅನ್ನೋದು ನನ್ನ ಖಂಡಿತ. ನಮಗೆ ಸರ್ಕಾರ ನೀರು ಕೊಟ್ಟರೆ ಸರ್ಕಾರಕ್ಕೆ ಸಾಲ ಕೊಡ್ತೀನಿ ಅನ್ನೋ ರೈತರು ಇದ್ದಾರೆ. ಅದೇ ಹೊತ್ತಿನಲ್ಲಿ ನಮ್ಮೂರ ಮಧ್ಯೆ ರೈತ ಹೋಗೋ ಟ್ರೈನು ಒಂದು 5 ನಿಮಿಷ ನಿಂತರೆ ಊರಿನ 10 ಕಿಲೋಮೀಟರ್ ಸುತ್ತಳತೆಯ ಕೃಷಿ ಭೂಮಿ ಬದಲಿಸ್ತೀವಿ ಅನ್ನೋದು ಗೋಕಾಕದಲ್ಲಿ ಕಾಣ್ತಾರೆ, ತರಕಾರಿ ಬೆಳೀತಾರೆ ಅವರು. ಹಾಗಾಗಿ ಈ ಮ್ಯಾಜಿಕ್ ಇದೆಯಲ್ಲ ಕರ್ನಾಟಕದ, ಇಂಥ ಅನೇಕ ಸಂಗತಿಗಳು ಕರ್ನಾಟಕದ ಅದ್ಭುತವಾಗಿ ಬೀದರ್ನಲ್ಲಿದೆ. ನಾವು ಕೃಷಿಯಲ್ಲಿ ನಕಾರಾತ್ಮಕವಾಗಿ ಎಷ್ಟು ಯೋಚನೆ ಮಾಡ್ತಾ ಇದ್ದೀವೋ, ಸಕಾರಾತ್ಮಕವಾಗಿ ಎಷ್ಟೋ ಮುಂದೋದ ಕೃಷಿಕರಿದ್ದಾರೆ. ಅದೇ ಅವು ಬರಹದ ಮೂಲಕ ಬರೋದಕ್ಕೆ ನಾವು ಎಷ್ಟು ತರಬೇತಿ ಕೊಟ್ಟರು ಅಲ್ಲಿ ಒಳಗೆ ಇದ್ದವನು ಜಾಗೃತಿಯಾಗಿ ಬರದೇ ಹೋದರೆ ಮತ್ತೆ ಒಬ್ಬನಿಂದ ಸಾಧ್ಯ ಇಲ್ಲ ಇದು. ಹಾಗಾಗಿ ಅದು ದೊಡ್ಡ ಕೆಲಸ ಆಗಬೇಕು ಅದು. ಮೇಡಮ್, ನಿಮಗೆ
ನನಗೆ ಇದು ಎರಡು, ಒಂದು ವಿಜ್ಞಾನ ಆಯಿತು, ಒಂದು ಸುಸ್ಥಿರ ಅಭಿವೃದ್ಧಿ. ನಾವು ಅದನ್ನು ದಾಟಿದ್ದು ಒಂದು ಕೃಷಿ ಸಾಹಿತ್ಯದಲ್ಲಿ ತರ್ತೀವಿ. ಅದನ್ನು ನಾನು ನಿಮಗೆ ಹೇಳಿದ್ದೆ, ಜೆಂಡರ್ ಸೆನ್ಸಿಟಿವಿಟಿ ಅಂದರೆ ಲಿಂಗ ಸಂವೇದನೆ. ತುಂಬ ಮಹಿಳಾ ಕೃಷಿಕರನ್ನು ಮತ್ತು ಬೇರೆ ಬೇರೆ ಮಹಿಳೆಯರು ಬೇರೆ ಬೇರೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ನೀವು ಕೃಷಿಗೆ ಜೋಡಿಸಿದ್ರಿ. ಅದನ್ನು ಹಿಂದೆ ನಾವು ಇವತ್ತಿನ ಒಂದು ಸುದ್ದಿ ಏನು ಅಂತಂದರೆ, ಒಂದು ಈಕ್ವೇಟರ್ ಪ್ರಶಸ್ತಿ ಬಂದಿದೆ ಒಬ್ಬ ಮಹಿಳಾ ಒಂದು ಸುಸ್ಥಿರ ಸ್ವಸಹಾಯ ಸಂಘದ ಒಂದು ಬ್ಯಾಂಕ್, ಬೀಜ್ ಬ್ಯಾಂಕ್ ಮಾಡಿರೋವಂಥದ್ದು ಬಂದಿದೆ. ಇವೆಲ್ಲ ಬೆಳಕಿಗೆ ಬರೋಕ್ಕೆ ಶುರುವಾಗಿದ್ದು ಅಥವಾ ನಮಗೆಲ್ಲ ಪರಿಚಯ ಆಗಲಿಕ್ಕೆ ಶುರುವಾಗಿದ್ದು ನಿಜವಾದ ಈ ಹೊಸತನದ ಕೃಷಿ ಬರಹದಿಂದ. ಇದು ನಾನು ಗಮನಿಸಿದಾಗೆ. ಮತ್ತು ನೀವು ತಂದಿರುವ ಒಂದೆರಡು ಮೂರು ನೀವು ನಿಮ್ಮ ಬಾಯಲ್ಲೇ ಕೇಳ್ತೀನಿ ಅದನ್ನು. ಹಾಗಾಗಿ ಈ ಲಿಂಗ ಸಂವೇದನೆ ಅನ್ನುವಂಥದ್ದು ಹೇಗೆ ನೀವು ಕೃಷಿ ಬರಹದ ಮೂಲಕ ಜೋಡಿಸ್ಕೊಂಡು ಬಂದಿರಿ ಅಂತ? ಒಂದು ಏನು ಅಂತಂದರೆ, ನಾನು ಮಹಿಳಾ ಚಳವಳಿಯಿಂದ ಬಂದವಳು. ಮಹಿಳಾ ಚಳವಳಿಯಲ್ಲಿ ಮುಖ್ಯವಾಗಿ ನಾವು ಮಹಿಳೆಯರ ಕೃಷಿಯಲ್ಲಿ ಮಹಿಳೆಯರು ಅಂತ ನಾವು ನೋಡುವಾಗ ಮಹಿಳೆಯರಿಗೆ ದುಪ್ಪಟ್ಟು ಕೆಲಸ ಇದೆ. ಅಂದರೆ ಪುರುಷರಿಗೆ ಒಂದು ಶಿಫ್ಟ್ ಕೆಲಸ ಆದರೆ ಮಹಿಳೆಗೆ 3 ಶಿಫ್ಟ್ ಕೆಲಸ ಆಗುತ್ತೆ. ಮತ್ತು ಮಹಿಳೆಯರು ಮಾಡೋ ಅಂಥ ಕೆಲಸ ಕತ್ತೆ ಕೆಲಸ, ಡ್ರಡ್ಜರಿ, ಈ ಥರದನ್ನು ನಾವು ತುಂಬ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಎಲ್ಲವೂ ಇದರ ಸುತ್ತಲೂ ಸುತ್ತಾ ಇತ್ತು. ಆದರೆ ಇಲ್ಲಿ ನಮಗೆ ಕಂಡು ಬಂದಿದ್ದೇನು ಅಂತಂದರೆ, ಮಹಿಳೆಯರ ಜೊತೆ ಕೆಲಸ ಮಾಡ್ತಾ ಮಹಿಳೆಯರು ಈ ಕೃಷಿಯನ್ನು ತಮಗೆ ಒಂದು ಗೌರವ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಮಹಿಳೆಯರು ಈಗ ಬಿತ್ತನೆ ನೀವು ತಗೊಳ್ಳಿ, ಆ ಉತ್ತರ ಕರ್ನಾಟಕದ ಕಡೆಗೆ ಅವರು ಕೂರ್ಗೆ ಬಿತ್ತನೆ ಮಾಡ್ತಾರೆ. ಅದರಲ್ಲಿ 3 ತಾಳಿನ ಕೂರ್ಗೆ ಅಂತ ಹೇಳ್ತಾರೆ. ಕೂರ್ಗೆಗೆ 3 ತಾಳು ಹಿಂದ್ಗಡೆ ಸೆಡ್ಡೆ ಅಂತ ಹೇಳ್ತಾರೆ. ಅದನ್ನು ಕಟ್ಟಿಕೊಂಡು ಇವರು ಇಲ್ಲೊಂದು ಒಳಮಡ್ಲು, ಇಲ್ಲೊಂದು ಒಳಮಡ್ಲು, ಇಲ್ಲೊಂದು ಸೆರಗು, ಇಲ್ಲೊಂದು ಗಂಟು ಹಾಕ್ಕೊಂಡು ಅವರು ಅಲ್ಲಿ ಬೀಜ ಹಾಕ್ತಾ ಹೋಗ್ತಾ ಇರ್ತಾರೆ 3 ಸೆಡ್ಡೆನಲ್ಲಿ. ಅಲ್ಲಿ ಅವರು 9 ಜನರ ಟೀಮನ್ನು ಮಾಡ್ಕೋತಾರೆ ಒಂದು ಬಿತ್ತನೆಗೆ ಹೊರಟಾಗ. ಅಂದರೆ ಮುಂದ್ಗಡೆ 2 ಎತ್ತು, ಅದರ ಎತ್ತು ಹೊಡೆಯೋನು, ಇವ್ರ ಮುಂದ್ಗಡೆ ಮಹಿಳೆಯರು 3 ಜನ, ಅದ್ರ ಹಿಂದೆ 3 ಜನ ಗೊಬ್ಬರ ಹಾಕೋರು, ಹಿಂದ್ಗಡೆ ಒಬ್ಬ ನೀರು ಕೊಡೋನು. ಇದನ್ನು ಮಹಿಳೆಯರು ಅದನ್ನು ನಾವು ಆ ಜ್ಞಾನವನ್ನು ಅವ್ರಿಗೆ ಹುಡುಕ್ತಾ ಹೋದರೆ ಒಂದು ಬೆಟ್ಟು ಹೀಗೆ ಚಿಮ್ತಾರೆ. ಅವರು ಚಿಮ್ಮಿದ್ರೆ ಒಂದು ಬೆಟ್ಟು ಹಿಂಗೆ ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಬೆಟ್ಟು ಚಿಮ್ಮಿದ್ರೆ ಎಕ್ಸಾಕ್ಟ್ಲಿ ಅದು ಒಂದು ಚೋಟು, ಒಂದು ಗೇಣು ಕರೆಕ್ಟಾಗಿ ಬೀಳಬೇಕು. ಅಂಥ ಅದ್ಭುತವಾದ ಪ್ರಿಸಿಷನ್ ಫಾರ್ಮಿಂಗು. ಇಂಥದ್ದನ್ನು ಮಹಿಳೆಯರು ಏನು ಹೇಳ್ತಾರಂದರೆ, ಪುಟ್ಟಿರಮ್ಮನ ಪುರಾಣ ನೀವು ಹೇಳಿದ್ರಲ್ಲ, ಪುಸ್ತಕವನ್ನು ಮಾಡುವಾಗ ಅವ್ರು ಹೇಳಿದ್ರು, ನಾನು 6 ಎತ್ತಿಗೆ 6 ಏರು ಅಂತಾರೆ ಅವರು, 6 ಏರಿಗೆ 8 ಏರಿಗೆ ನಾನು ಒಬ್ಬಳೇ ಬೀಜ ಹಾಕಿದ್ದೀನಿ. ಆದರೆ ತೊಡೆಯೆಲ್ಲ ತುಂಬ ನೋಯೋದು, ಅವ್ರ ಸ್ಪೀಡಿಗೆ ನಾನು ಹೋಗಬೇಕು. ಆದರೆ ನನಗೆ ನಾವೇನು ಡ್ರಡ್ಜರಿ ಅಂತ ನೋಡಿದ್ವೋ ಫೆಮಿನಿಸ್ಟ್ ಅದನ್ನು ಅವರು ಒಂದು ರೀತಿ ತುಂಬ ಹೆಮ್ಮೆ, ಗೌರವ ಅನ್ನೋ ರೀತಿಯಲ್ಲಿ, ಬಿತ್ತನೆ ನಮಗೆ ಗೌರವ, ನಾವು ಬಿತ್ತನೆ ಮಾಡೋದ್ರಿಂದ ನಮ್ಮ ಊರಿನಲ್ಲಿ ನಮಗೆ ಗೌರವ ಇದೆ, ಈ ಥರದನ್ನು ಅವ್ರು ನೋಡ್ತಾ ಬಂದರು. ಎರಡನೇದಾಗಿ ಅವ್ರಿಗೆ ಅದರಲ್ಲಿ ಇದ್ದಂಥ ಮಾಡ್ತಾ ಅದ್ರ ಬಗ್ಗೆ ಅವ್ರು ಬೆಳೆಸ್ಕೊಂಡಿರೋವಂಥ ಜ್ಞಾನ, ಆ ಕುಶಲತೆ, ಅದನ್ನು ಮುಂದಿನ ಜನಾಂಗಗಳಿಗೆ ತೊಗೊಂಡೋಗೋದು. ಇದೇ ಪುಟ್ಟಿರಮ್ಮ ಗುಂಪು ಕಟ್ಕೊಂಡು ಅವರು ಬೆರಕೆ ಸೊಪ್ಪು ಕುಯ್ಯಕ್ಕೆ ಹೋಗ್ತಾರೆ. ಇವತ್ತಿಗೂ ಇದೆ. ನಾನು ಯಾವುದೋ ಯುಟೋಪಿಯನ್ ಇದನ್ನು ಹೇಳ್ತಾ ಇಲ್ಲ, ಇವತ್ತಿಗೂ ಮಳೆ ಬಿತ್ತು ಅಂತಂದರೆ ಎಲ್ಲ ಕಡೆಗೂ ಬೆರಕೆ ಸೊಪ್ಪು ಬರುತ್ತೆ. ಅವರು ಇವಾಗ ನಾನು 100 ಸೊಪ್ಪು ಗುರ್ತಿಸ್ತೀನಿ, ಆದರೆ ಗುಂಪಲ್ಲಿ ಹೋದಾಗ ನಾವು ಅವಳೊಂದು ತೋರಿಸ್ಕೊಡ್ತಾಳೆ, ಇವಳೊಂದು ತೋರಿಸೊಂದು, ನೋಡು ಆ ಸೊಪ್ಪು, ಕೊಮ್ಮೆ ಸೊಪ್ಪು ನಿನಗೆ ಸಿಕ್ಕಿಲ್ಲ ಅಂತಿದ್ದಲ್ಲವ, ಇಲ್ಲ ಐತೆ ಬಾ, ನಾನು ತೋರಿಸ್ಕೊಟ್ಟೆನು. ಇದು ಯಾವುದೋ ಅಡಕ್ಪುಟ್ಟನ ಸೊಪ್ಪು ನೀನು ನೋಡಿಲ್ಲ ಅಂದಲ್ಲ, ನನಗೆ ಸಿಕ್ತು ಬಾ, ನಾ ತೋರಿಸ್ಕೊಡ್ತೀನಿ. ಹೀಗೆ ಅವರು ಒಬ್ಬರಿಂದ ಒಬ್ಬರು ಕಲಿತಾ ಒಬ್ಬಳು ಟ್ರೈಬಲ್ ಹೆಂಗಸು, ಇವರು ಸೀಗೆ ಸೊಪ್ಪನ್ನ ತಿನ್ನಬಾರ್ದು ಅಂತಿತ್ತು, ಇವರಿಗೆ ಒಳ್ಳೇದಲ್ಲ ಅದು. ಅವಳು ಸ್ವಲ್ಪನೇ ಹಾಕು ಅಂತ ಕೊಕ್ಕೆನಲ್ಲಿ ಕುಯ್ದು ಅದನ್ನು ತೋರಿಸ್ಕೊಟ್ಲಂದ ಟ್ರೈಬಲ್ ಹೆಂಗಸು. ಆ ರೀತಿ ಇವರ ಒಂದು ಜ್ಞಾನ, ಇವರ ಒಂದು ನೆರೇಷನ್ ಹೇಗಿರುತ್ತೆ ಅಂದರೆ, ಇದು ವ್ಯಕ್ತಿ ಕೇಂದ್ರಿತ ಅಲ್ಲ, ಸಮಷ್ಟಿ ಕೇಂದ್ರಿತ, ಸಮುದಾಯ ಕೇಂದ್ರಿತ, ಪುರುಷರಾಗಲಿ ಮಹಿಳೆಯರೇ ಆಗಲಿ. ಆ ರೀತಿ ಒಳಗಡೆಗೆ ಮಹಿಳೆಯರು ಇವತ್ತು ನಾವು ಈ ರೀತಿ ಅವ್ರದ್ದು ಒಂದು ದಾಖಲಾತಿ ಆಗಲಿ, ಅವ್ರ ಜೊತೆಲಿ ಕೆಲಸ ಮಾಡ್ತಾ ಹೋದಾಗ ಇವತ್ತಿಗೆ ಪುರುಷರು ಮೈನ್ ಸ್ಟ್ರೀಮಲ್ಲಿ ಆಕೆಗೇನು ಗೊತ್ತು ಬಿಡ್ರಿ ಅಂತ ಇದ್ದಿದ್ದು ಪುರುಷರು ಇವತ್ತು ಅವ್ರು ಬಂದು ನಿಂತು ಟ್ರೈನಿಂಗ್, ನೀವು ಹೇಳಿದ್ರಿ ಟ್ರೈನಿಂಗ್ ಕೊಡ್ತಾರೆ. ಅವರು ಟ್ರೈನಿಂಗ್ ಕೊಟ್ಟಾಗ ನೀ ಗುರ್ಸಿಲ್ಲ, ಅವತ್ತು ನಮಗೆ ಕೆಂಪು ಗುಲಾಬಿ ಕಾಯಿ ಕೊರ್ಕ ಬಿದ್ದಿತ್ತು, ನಾನು ಅವಾಗ ಜೈದರ್ ಹತ್ತಿ ಹಾಕೋರು, ಜೈದರ್ ಹತ್ತಿಗೆ ಬಿದ್ದಿತ್ತು, ನೀನೆಲ್ಲಿ ಗಮನಿಸ್ದೆ ಅಂತ ಗಂಡನೇ ಅವ್ರು ಚಾಲೆಂಜ್ ಮಾಡ್ತಾರೆ. ಆ ಥರ ಬಂದು ಅವರು ನಿಂತ್ಕೊಂಡು ಮಾತಾಡೋಷ್ಟು ಅವರು ಮೇನ್ ಸ್ಟ್ರೀಮಿಗೆ ಬಂದ. ಅದು ಬಿಕಾಸ್ ಆಫ್ ದಿಸ್ ವೆರಿ ಡೀಪೆಸ್ಟ್ ನಾಲೆಡ್ಜ್ ವಿಮೆನ್ ಹ್ಯಾವ್ ಇನ್ ಅಗ್ರಿಕಲ್ಚರ್.
ವಿಚಸ್ ಅದು ಅವರು ಒಂದು ಪರಂಪರೆಯಿಂದ ಗಳಿಸ್ಕೊಂಡ್ಬಂದಿರೋದು ಮುಂದಿನ ಜನಾಂಗಗಳಿಗೆ. ಅದೇ ಅದನ್ನ ದಾಖಲು ಮಾಡಿರೋದು ದುಡ್ದು ಅಂತ ನಾನು ಅದನ್ನೇ ಹೇಳಿದ್ದು. ಒಂದು ಹೌದು, ಕೃಷಿ ಬರಹ ಅವ್ರು ಯಾವತ್ತು ದಾಖಲು ಮಾಡುವಾಗ ಅವ್ರು ಹೆಂಗೆ ಗುರ್ತಿಸ್ಕೊಂಡು ಹೋಗ್ತಾರೋ ಆ ಜೊತೆಯಲ್ಲೇ ನಾನು ಹೋಗ್ತಾ ಇದ್ದೆ. ಕೃಷಿ ಬರಹ ದಾಖಲಾತಿಯಲ್ಲಿ ಮಹಿಳೆಯರು ಬಂದಿದ್ದೆ ನನ್ನ ಪ್ರಕಾರ ಈ ತರ ಹೊಸ ತಲೆಮಾರಿನ ಬರಹದಿಂದ ಅಂತ ನನಗೆ ಅದಕ್ಕೆ ನಾನು ಗಮನಿಸಿ, ಅಂದ್ರೆ ಹಿಂದೆಯಿಂದ ಬಂದಿದೆ, ಆದ್ರೆ ಹೀಗೆ ಇಂಟೆನ್ಸಿವ್ ಆಗಿ ಅವರ ನೆಲಮೂಲ ಜ್ಞಾನವನ್ನ ದಾಖಲು ಮಾಡಿದ್ದು ಪ್ರಯತ್ನಗಳೆಲ್ಲ ನನಗೆ ಯಾರು ಒಪ್ಕೊಳ್ತಿರ್ಲಿಲ್ವೋ, ಅವರದೇ ಮನೆ ಗಂಡಸರು ಯಾರು. ಯಾಕಂದ್ರೆ ನನಗೆ 80-90 ದಶಕದ ನಮ್ಗೆ ಗೊತ್ತಿರಲ್ಲ, ಆದ್ರೆ ನಾನು 90 ದಶಕದಿಂದ ನೋಡಿದಾಗ ಈ ದಾಖಲಾತಿಗಳೆಲ್ಲ ನಂಗೆ ಸಿಕ್ಕಿದ್ದು. ಅಂದ್ರೆ ಕೃಷಿ ಮಹಿಳೆಯರ, ರೈತ ಮಹಿಳೆಯರ ಅವರ ಜ್ಞಾನದ ದಾಖಲಾತಿ ಆಗಿದ್ದು ನಂತರದಲ್ಲಿ ಅಂತ ನಾನು ಗ್ರಹಿಸಿದೆ. ಬಹುಶಃ ಅದಕ್ಕೆ ಅದು ಬೇರೆನೇ, ನಾ ಹೇಳಿದ್ನಲ್ಲ, ಫೆಮಿನಿಸ್ಟ್ ಲಿಟ್ರೇಚರ್ ನಲ್ಲಿ ಅದು ಬೇರೆನೇ ರೀತಿಯಲ್ಲಿ ಬರ್ತಿತ್ತು. ಯಾಕಂದ್ರೆ ಅಲ್ಲೆಲ್ಲ ನಾವೇನ್ ಮಾಡ್ತೀವಿ, ಸಂಘರ್ಷವನ್ನೇ ನೋಡ್ತೀವಿ. ಆ ಒಂದು ತಾರತಮ್ಯ, ಸಂಘರ್ಷ, ಒಂದು ಎಕ್ಸ್ಪ್ಲಾಯ್ಟೆಡ್ ಈ ದೃಷ್ಟಿಕೋನ. ಆದರೆ ಇಲ್ಲಿರುವಂಥ ಒಂದು ಸಾಮರಸ್ಯ, ನೀವು ಬದುಕು ಬೇಸಾಯ ಅಂತ ನಾನೊಂದು ಪುಸ್ತಕ ಮಾಡಿದ್ದೀನಿ ಭರ್ಮಗೌಡ್ರದ್ದು. ಅದರಲ್ಲಿ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾನಂತೂ ನೋಡ್ತಾ ಇದ್ದಿದ್ದು, ಊರಿನಲ್ಲಿರುವಂಥ ಒಬ್ಬ ರೈತ ಅವರು ಐಸೋಲೇಟೆಡ್ ಅಲ್ವೇ ಅಲ್ಲ, ಅವರಷ್ಟಕ್ಕೆ ಅವರು ಅಲ್ವೇ ಅಲ್ಲ, ಸಂಪೂರ್ಣ ಸಮುದಾಯದ ಜೊತೆ ಒಬ್ಬ ಕಮ್ಮಾರ, ಒಬ್ಬ ಕುಂಬಾರ, ಒಬ್ಬ ಬಡಿಗೆಯವನು, ಒಬ್ಬ ಮಟ್ಟಪತೇರನ್ನು ಸೇರಿಸ್ಕೋತಾರೆ ಅವರು ಜೊತೆಯಲ್ಲಿ. ಹಾಗೇವು ಮಾಡೋದಕ್ಕೆ ಮನೆ ಮಗ ಅಂತ ಇಟ್ಕೋತಾರೆ. ಆ ಥರ ಎಲ್ಲರ ಜೊತೆಯಲ್ಲೇ ನಾವು ಅದರಿಂದನೇ ಅವ್ರು ಹೇಳೋದು ಮೂರ್ತಾಳಿನ ಕೂರ್ಗೆನೆ ನಾವು ಯಾಕೆ ಮಾರ್ತೀವಿ ಅಂದರೆ, ಒಂದು ತಾಳು ಪೂರ್ತಿ ಪಶು ಪಕ್ಷಿಗಳಿಗೆ ಹೋಗುತ್ತೆ, ಒಂದು ತಾಳಿಂದು ಪೂರ್ತಿ ನಮ್ಮ ಸುತ್ತಮುತ್ತಲ ಕುಶಲಕರ್ಮಿಗಳಿಗೆ ಹೋಗುತ್ತೆ. ನಮ್ಮ ಕುರುಬ್ರಿಗೂ ಇವ್ರಿಗೂ ಇರುವಂಥ ಸಂಬಂಧ ಅಂತೂ ಅವಿನಾಭಾವ ಸಂಬಂಧ. ಅದು ಒಂದು ತಾಳಿನ ಪೂರ್ತಿ ಅವ್ರಿಗೆ ಹೋಗುತ್ತೆ, ಒಂದು ತಾಳಿನ ಮಾತ್ರ ರೈತನಿಗೆ. ಇವೆಲ್ಲದು ನೀವು ಪುಟ್ಟಿರಮ್ಮನ ಪುರಾಣ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ದಾಖಲು ಮಾಡಿದ್ದೀರಿ. ನಾನು ಆ ಪುಸ್ತಕ ಓದಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಲೇಖನ ಮಾಡಿದಾಗ ನನಗೆ ನೋಡಿ ಎಲ್ಲಾದ್ರೂ ಊಹಿಸಕ್ಕಾಗ್ತಿತ್ತ? ಒಂದು ಪುಸ್ತಕ, ಒಂದು ಬರಹದಿಂದ ಮಹಿಳೆಯರಿಗೆ ಒಂದು ಸಪರೇಟ್ ಏನೋ ಒಂದು ಅವಾರ್ಡ್ ಅಂತ ಮಾಡ್ಬಿಟ್ಟಿರ್ತಾರೆ, ಆ ಕೆಟಗರಿಲಿ ಅವ್ರಿಗೆ ಕೊಟ್ಬಿಟ್ರಪ್ಪ ಅಂತ ಅಂತಾರೆ. ಆದ್ರೆ ಇಲ್ಲಿ ಮೇನ್ ಸ್ಟ್ರೀಮಿಗೆ ಬಂದು ಒಂದು ರಾಜ್ಯೋತ್ಸವ ಅವಾರ್ಡ್ ಅನ್ನ ಶಾಲೆಗೆ ಹೋಗೋದ ಒಬ್ಬ ಮಹಿಳೆ ತಗೊಂಡ್ರು ಅಂತ ಅಂದ್ರೆ ದಾಖಲಾತಿಗಳು ತುಂಬಾ ಕೆಲಸ ಮಾಡ್ತು. ನೀವೇನೋ ಹೇಳಕ್ ಹೊರಟಿ? ನಾನು ಕೃಷಿ ವಿಜ್ಞಾನದಲ್ಲಿ ಒಂದು ತಮಾಷೆ, ಅದು ಒಂದು ಫನ್ ಹೇಳ್ಬೇಕು ಅಂತ ಅನಿಸ್ತು, ನೆನಪಾಯ್ತು. ಹೂ ಸ್ಟಾರ್ಟೆಡ್ ಅಗ್ರಿಕಲ್ಚರ್ ಅಂತ ಒಂದು, ವೆದರ್ ಹಿ ಆರ್ ಶಿ ಅಂತ. ಇಟ್ ಇಸ್ ಆಲ್ವೇಸ್ ಶಿ, ಬಿಕಾಸ್ ಶಿ ಹ್ಯಾಸ್ ಹಿ ಇನ್ ಇಟ್ ಅಂತ. SH ನಲ್ಲಿ HE ಇದೆ ಅಂತ. ಹಾಗಾಗಿ ಅದನ್ನ ಆ ಥರ ತಮಾಷೆಗೆ ಶಿವನ್ ನೀವೇನ ಹೇಳ್ತಾ ಇದ್ದೆ? ನಾನು ಹೇಳಿಕೊಟ್ಟಿದ್ದು, ಒಮ್ಮೆ ಈ ಕೃಷಿ ಸುತ್ತಾಟದ ಮಧ್ಯೆ ನಿಮ್ಮಲ್ಲಿರೋ ತಳಿ ಬೀಜಗಳನ್ನು ಒಟ್ಟಾಕಿ ಅಂತ ತೇರದಾಳದ ಒಬ್ಬ ಹೆಣ್ಮಗಳ ಹತ್ರ ಕೇಳ್ಕೊಂಡಿದ್ದೆ. ನಾನು ಅವ್ರ ತೋಟ ಎಲ್ಲ ಸುತ್ತಾಡಿ ಕಬ್ಬೆಲ್ಲ ನೋಡಿ ಈಚೆ ಬರೋ ಹೊತ್ತಿಗೆ ಅವಳು ನನಗೆ, ಸಾಹೇಬ್ರೆ ಇನ್ನಷ್ಟು ಹೊತ್ತು ಇರಬೇಕಿತ್ತು ರೀ ಅಂದರು. ಅಷ್ಟೊತ್ತಿಗೆ 120 ಜಾತಿಯ ಬೀಜಗಳನ್ನು ನನಗೆ ಕೊಟ್ಟಿದ್ಲು. ಮೀನಾಕ್ಷಿ ದರೆಪ್ಪ ಕಿತ್ತೂರು ಹೆಸರು ಹೇಳ್ತೀನಿ. ನನಗನ್ನಿಸುತ್ತೆ ಇಂಥವ್ರು ಸಾಕಷ್ಟು ಜನ ಸಿಕ್ಕಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಿಕ್ಕಿದ್ದಾರೆ. ಪುರುಷ ಕೃಷಿ ಮಾಡಿ ಮತ್ತೇನೋ ಮಾಡಿ ಮನೆಗೆ ಬೀಜ ತಂದಿಟ್ಟರೆ ಅದನ್ನು ಜೋಪಾನವಾಗಿಟ್ಟು ಬಿತ್ತನೆ ಹೊತ್ತಿಗೆ ತೆಗೆದು ಕೊಡೋದಿದೆಯಲ್ಲ, ಆಮೇಲೆ ಬೀಜ ಬಿತ್ತಿದ್ರೆ ಮಾತ್ರ ಭೂಮಿಗೆ ಹೋಗ್ತಾ ಇರಬೇಕು. ಪ್ರತಿ ವರ್ಷ ಹೋಗಿ ಬಂದರೆ ಮಾತ್ರ ಅದು ಬೀಜ ಉಳಿತದೆ. ಸುಮ್ಮನೆ ಗ್ಲಾಸಲ್ಲಿ ಹಾಕಿಟ್ರೆ ಅಲ್ಲೆಲ್ಲ ಯೂನಿವರ್ಸಿಟಿಯಲ್ಲಿ ಹಿಂಗೆ ತೋರಿಸೋದಕ್ಕೆ ಹಾಕಿಟ್ಟಾಗುತ್ತೆ. ಆದರೆ ರೈತನ ಮನೆಯಲ್ಲಿರೋ ಬೀಜಕ್ಕೆ ಜೀವಂತಿಕೆ ಬರೋದೇ ಭೂಮಿ ಹೋಗಿ ಮೇಲೆ ಬಂದಾಗ. ಹಾಗಾಗಿ ಆ ಕೆಲಸಕ್ಕೆ ಮಹಿಳೆಯರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ನಾನು ಯಾವಾಗಲೂ ಅದಕ್ಕೆ ಹೇಳಿದೆ, ನಮ್ಮ ಮಾಧ್ಯಮದ ಶಕ್ತಿ ಅಂದರೆ ಕೃಷಿ ಬರಹದ ಶಕ್ತಿ ಅಂದರೆ ಬರೀ ಕೇವಲ ಓದಿ ಮುಗಿಸೋದಲ್ಲ, ಅದನ್ನು ಮುಂದಕ್ಕೂ ತೊಗೊಂಡೋಗುವಂಥದ್ದಾಗತ್ತೆ ಅಂತ. ಓಕೆ, ಸ್ವಲ್ಪ ಓಕೆ, ಒಂದು ಲಾಸ್ಟು ಸ್ವಲ್ಪ ದೀರ್ಘ ಆಯ್ತು ಅಂತ ಅನಿಸುತ್ತೆ. 2 ಪ್ರಶ್ನೆಗಳು ಶಾರ್ಟಾಗಿ ಮುಗಿಸಿ ಆಮೇಲೆ ಒಂದು ಸಣ್ಣ ಪರಿಣಾಮ ಹೇಳೋದು. ನನಗೆ ಈ 2004ರಲ್ಲಿ ನಾವೊಂದು ಸಾವಯವ ಪಾಲಿಸಿ ತರ್ತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದು ಪಾಲಿಸಿ ತರ್ತೀವಿ. ಅದಕ್ಕೆ ಪೂರಕವಾಗಿ ನಾವು ಹಿಂದೆ ಯೋಚನೆ ಮಾಡಿದಾಗ ನಮ್ಮ 100 ಕೃಷಿ ಬರಹಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿರ್ತೇವೆ. ಅಂದರೆ ಎಲ್ಲೆಲ್ಲಿ ಸಾವಯವ ಕೃಷಿಕರು ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅವ್ರ ಚಟುವಟಿಕೆ ಏನಾಗುತ್ತೆ, ಇವೆಲ್ಲದನ್ನು ಅವಾಗ ನಿರಂತರವಾಗಿ ಬರೆದಿರ್ತಾರೆ. ಮತ್ತು ಜೊತೆಗೆ ಸಾವಯವ ಕೃಷಿಕರು ಸಹ ಪಾಲಿಸಿ ತರೋ ಲೆವೆಲಿಗೆ ನಮ್ಮ ಕೃಷಿ ಬರಹಗಳು ಸ್ವಲ್ಪ ಸಹಾಯ ಮಾಡಿರ್ತೇವೆ. ಅದೇನಾಗುತ್ತೆ, ಮುಂದೆ ಬರ್ತಾ ಆ ಬರಹಕ್ಕೆ ಅಧ್ಯಯನದ ಕೊರತೆಯೋ ಏನೋ, ಕೆಲವು ಕಡೆ ಅತಿಯಾದ ಈ ಅಂದರೆ ಅದಕ್ಕೇನಂತೀವಿ ಅತಿರಂಜಿತ ಅಂತಲೂ ಅನ್ಬೋದು. ಬರಹಗಾರರ ಸಮಸ್ಯೆ ಇದು. ಅಂದರೆ ನಾನು ಇಲ್ಲಿ ಕೃಷಿಕರದ್ದು ವಿಚಾರ, ಕೃಷಿಕರು ಏನೋ ಹೇಳ್ತಾರೆ,
ಇಲ್ಲೇನೋ ನಾನು ಕೆಲವೊಂದೆಲ್ಲ ಲೇಖನಗಳನ್ನು ನೋಡಿರ್ತೀನಿ, ಸ್ವಲ್ಪ ಅತಿರಂಜಿತ ಅಂತ ಅಂದಾಗ ಅದು ಕೊನೆಗೆ ಆ ಸಾವಯವ ಕೃಷಿ ಮೇಲೆ ಅನುಮಾನ ಹುಟ್ಟೋ ಹಾಗೆ ಕೆಲವು ಬರಹಗಳನ್ನು ಮಾಡ್ತೀವಿ. ಸೊ ಆ ಥರದ್ದು ಆಗ್ತಾ ಇದೆ. ಅದನ್ನು ತಡೆಯೋದಕ್ಕೆ ಏನು ಮಾಡ್ಬೋದು ನೀವು ಗಮನಿಸಿ, 3 ಜನ ಒಂದು ಸಂಕ್ಷಿಪ್ತವಾಗಿ. ಇಲ್ಲ ಅದು ಏನು ಕೊರತೆ ಇದೆ? ಸಾವಯವದ ಪ್ರೀತಿಯನ್ನು ನಾವೆಲ್ಲ ಸಹಜವಾಗಿ ತೋರಿಸ್ಕೊಟ್ವಿ. ಬೆಳೆ ಕಡಿಮೆ ಇತ್ತು, ಬೇಡಿಕೆ ಜಾಸ್ತಿ ಆಗಿಬಿಡ್ತು. ನಾನು ಬೆಳೆದಿರೋ ಬೆಲ್ಲ ಸಾವಯವದಲ್ಲಿ 100 ರೂಪಾಯಿ ಆಗ್ತದೆ ಅಂತಂದು ನಾನು ಬೆಳೆದಿರೋದನ್ನು ಸಾವಯವ ಅಂತ ತೋರಿಸಿದೆ. ಈ ಥರದ್ದು ಎಲ್ಲ ಕಡೆ ಇರುತ್ತೆ. ಆ ಥರದ ಮುಖಗಳು ಸಾವಯವದ ಕೃಷಿಗೆ ಇದೆ. ಒಂದು ಎಚ್ಚರಿಕೆ ಇಲ್ಲಿ ಬರವಣಿಗೆಯಲ್ಲಿ ಏನು ಅಂತಂದರೆ, ರೈತನ ಜೊತೆ ಮಾತಾಡುವ, ಅವನ ಹೃದಯವನ್ನು, ಅವನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಯಮ ಬೇಕು. ಹೆಬ್ಬೇವನ ಬಗ್ಗೆ ನಾವೆಲ್ಲ ಬರೆಯುವಾಗ ನಂಗೆ ಅನುಮಾನ ಇತ್ತು, ಆ ಮರ ಅಷ್ಟು ದೊಡ್ಡಾಗುತ್ತೆ ಅಂತ. 8 ವರ್ಷ ಆಮೇಲೆ ಸುಧಾ ಪತ್ರಿಕೆಗೆ ಬರೆದೆ. ಅಂದರೆ ನಾನು ಹೇಳೋದಂದರೆ, ಒಂದೊಂದು ಲೇಖನಕ್ಕೆ ನಾವು 8 ವರ್ಷ 9 ವರ್ಷ ತೊಗೊಂಡ್ರೆ ಈಗ ಆಗಲ್ಲ, ನಗಬಹುದು ಜನ. ಆದರೆ ಅದರ ಪರಿಣಾಮ ಚೆನ್ನಾಗಾಯಿತು ಕೊನೆಗೆ. ಆದರೆ ಕಾಯುವ, ಬರೆಯದಿರುವ ಸ್ವಾತಂತ್ರ್ಯ ಬೇಕು ಬರಹಗಾರನಿಗೆ. ನಾನು ಹೋಗಿದ್ದೀನಿ, ಮನೆಯಲ್ಲೇ ಟೈಟಲ್ ಇಟ್ಕೊಂಡು ಹೋಗ್ಬಿಡ್ತೀವಲ್ಲ, ಇಂಥದ್ದು ಕೊಟ್ಟಿದ್ದೀವಿ ಅಂತ, ಕೋಟಿ ಗಳಿಸಿದ ಶ್ರೀಗಂಧ ಮತ್ತೊಂದೊಂದು ಬರೆಯೋಕ್ಕೆ ಹೋಗ್ತೀವಲ್ಲ, ಅದ್ರ ಬದಲು ಬರೆಯದಿರುವ ಸ್ವಾತಂತ್ರ್ಯ ಬೇಕು. ಮತ್ತು ಬರೆಯೋಕ್ಕಾಗಿ ಶ್ರಮ ಪಡುವ ಕಾಳಜಿ, ಕಳಕಳಿ ಬೇಕು. ಸರ್, ನಿಮ್ಮ ವಿಜ್ಞಾನದ ದೃಷ್ಟಿ ನೀವು ಹೇಳ್ತಾ ಇದ್ರಿ, ಬರಹಗಳು ಬರೀಬೇಕಾದ್ರೆ ಆಳವಾದ ಅಧ್ಯಯನ ಮತ್ತು ಗಮನಿಸುವಿಕೆ, ಅಲ್ಲಿ ನಾವೇನಾದ್ರು ಈ ಥರದ ಬರಹಗಳಲ್ಲಿ ಸೋಲ್ತಾ ಇದ್ದೀವ? ಸೀರಿಯಸ್ ಆಗಿ ವಿಜ್ಞಾನ ಬಯಸೋದು ರೀಪ್ರೊಡ್ಯೂಸಬಿಲಿಟಿ ಆಫ್ ನಾಲೆಜ್. ಓಕೆ, ಟ್ರುತ್ ಅಂದರೆ ಸತ್ಯ ಅನ್ನೋದು ಖಂಡಿತವಾಗಿಯೂ ಸತ್ಯವಾಗಿ ಇದ್ದರೆ ಅದು ಮತ್ತೊಂದು ಸರಿಗೂ ನಿಮಗೇನು ಅನಿಸುತ್ತೋ ಅದು ನನಗೂ ಅನಿಸುತ್ತೆ. ಅದು ಸೀರಿಯಸ್ ಆಗಿ ವಿಜ್ಞಾನ ಬಯಸೋದು. ಆಮೇಲೆ ಜೊತೆಗೆ ಇನ್ನೊಂದೇನಂತಂದರೆ, ವಿಜ್ಞಾನ ಸಂಚಿತವಾದ ಜ್ಞಾನ. ನನಗೆ ತಿಳಿದದ್ದು ಅಷ್ಟೇ ಸರಿ ಅನ್ನೋದಕ್ಕೆ ನನ್ನ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರೋದ್ರಿಂದ ಅವರು ತಲೆ ಮೇಲೆ ಕೂತ್ಕೊಂಡು ನಾವು ಮಾತಾಡ್ತಾ ಇರ್ತಾರೆ, ನಮ್ಗೆ ಜಾಸ್ತಿ ಕಾಣ್ತಾ ಇರುತ್ತೆ. ಒಂದೇ ಸೀರಿಯಸ್ಸಾಗಿ ನೋಡಬೇಕಾದ್ದು ಅಂತಂದರೆ ಅದಕ್ಕೆ ರೀಪ್ರೊಡ್ಯೂಸಬಿಲಿಟಿ ಇದೆಯಾ ಅಥವಾ ನಾನು ಹೇಳಿದಕ್ಕೆ ಮುಗಿಸ್ಬಿಡ್ಬೇಕಾ? ಭಾಳ ಸಮಯ ಏನಾಗುತ್ತೆ, ನಾನೇನು ಹೇಳ್ತೀನಿ ಅಂದರೆ, ಇದು ನಮಗೆ ಸಾಹಿತ್ಯದಿಂದ ಬಂದದ್ದು. ಇದು ಓಕೆ, ಸಾಹಿತ್ಯದಲ್ಲಿ ಈ ಥರ ಟರ್ಮಿನಾಲಜಿ ಭಾಳ ಇದೆ. ನಂಗೆ ಏನು ಅನಿಸುತ್ತೆ ಅಂದರೆ, ಇದಕ್ಕೆ ನನ್ನ ತಕರಾರಿದೆ, ಈ ಥರದ್ದು ಅವನ್ನ ವಿಜ್ಞಾನ ಬಯಸೋದಿಲ್ಲ, ಖಂಡಿತವಾಗಿ ಅದಕ್ಕೆ ಬರಬಾರ್ದು ಅಂತ. ಓಕೆ ಮೇಡಮ್, ನಿಮ್ಮದು ಒಟ್ಟಾರೆ ಅಂದರೆ ಏನಾಗಬೇಕು ಇದು ಬರಹಗಳಲ್ಲಿ? ರೈತರು ಯಾವತ್ತೂ ನಮಗೇನೋ ಹೇಳ್ಕೊಳಕ್ಕಿದೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಟ್ರೆಂಡ್ ಬಂದ ಮೇಲೆ ಎಲ್ಲರೂ ನಮಗೆ ಹೇಳ್ಕೊಳ್ಳೋದಿದೆ. ರೈತರ ನೆರೇಷನ್ ಶುರು ಆಯಿತು. ಈಗ ನೀವು ಬದುಕು ಬೇಸಾಯ ಪುಸ್ತಕ ನೋಡಿದ್ರೆ ಅದು ಅವರು ಹಸಿರು ಕ್ರಾಂತಿಯ ಮುಂಚಿನ ದಿನಗಳು ಒಂದು ನೆರೇಷನ್, ಹಸಿರು ಕ್ರಾಂತಿ ಬಂದ ಮೇಲೆ ಒಂದು ನೆರೇಷನ್, ಹಸಿರು ಕ್ರಾಂತಿ ನಂತರ ಅವ್ರು ಸಾವಯವ ಕೃಷಿಗೆ ಬಂದ ಮೇಲೆ ಇನ್ನೊಂದು ನೆರೇಷನ್ನು. ಆ ರೀತಿ ಅದು ಬೇರೆ ಬೇರೆ ರೀತಿಯ ನೆರೇಷನ್ಗಳು ಅದರಲ್ಲಿ ಬರ್ತಾ ಹೋಗುತ್ತೆ. ಅದು ಒಬ್ಬ ಕೃಷಿ ಬರಹಗಾರರಿಗೆ ತುಂಬಾ ಖುಷಿ ಕೊಡುತ್ತೆ, ಧನ್ಯತೆ, ಸಾರ್ಥಕತೆ ಕೊಡುತ್ತೆ. ಇದನ್ನು ನಾವು ಡಾಕ್ಯುಮೆಂಟ್ ಮಾಡಿದ್ವಲ್ಲ ಅಂತ. ಈ ಥರದ್ದಾಗಬೇಕು. ಒಂದೇ ನಿಮಿಷ. ಆದರೆ ಬರಹಗಳು ಅತಿರಂಜಿತ ಅಲ್ಲ, ರಂಜಿತವಾಗಿ ಸ್ವಲ್ಪ ಬಂತು. ಯಾಕಂದರೆ ಬರಹಗಾರರು ಅದು ರೈತರ ತಪ್ಪಲ್ಲ. ಖಂಡಿತವಾಗಿ ಯಾವ ರೈತರು ಇದುವರೆಗೂ ಸುಳ್ಳು ಹೇಳಿ ಅವರು ಪ್ರಚಾರ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದು ನಾನು ಒಪ್ಪಲ್ಲ. ಆದರೆ ಬರಹಗಾರರ ಲಿಮಿಟೇಷನ್ ಇಂದ ಪ್ರಾಯಶಃ ಅದು ಆಗಿರ್ಬೋದು. ಕಳವೆ ಅವರು ಹೇಳಿದ್ರು, ನಮಗೆ ಸುಮ್ಮನಿರೋದಕ್ಕೂ ಸ್ವಾತಂತ್ರ್ಯ ಬೇಕು, ಆ ಥರದ ಬರಹಗಳು ಬರಬೇಕು. ಆದರೆ ಇತ್ತೀಚೆಗೆ ಆ ಥರದ್ದು ಮೈನ್ ಸ್ಟ್ರೀಮ್ ಪೇಪರ್ಗಳಲ್ಲಿ ತುಂಬ ಅವಕಾಶ ಕಡಿಮೆ ಆಗ್ತಾ ಇದೆ. ಪತ್ರಿಕೆಗಳು ನಾವೆಲ್ಲ ಶುರು ಮಾಡಿದಾಗ, ನಾನು 20 ವರ್ಷದ ಹಿಂದೆ ಸಹಜ ಸಾಗುವಳಿಗೆ ಶುರು ಮಾಡಿದಾಗ ಎಡಿಟ್ ಮಾಡೋಕ್ಕೆ 15-20 ಪತ್ರಿಕೆಗಳು ಎಲ್ಲ ಸಾಲಾಗಿ ನಾವು ಸ್ಟಾಲ್ಗಳು ಹಾಕಿರ್ತಿದ್ವಿ ಕೃಷಿ ಮೇಳದಲ್ಲಿ. ಇವತ್ತು ನಮ್ದು ಒಂದೇ ಸ್ಟಾಲ್ ಇದೆ, ನೀವು ಒಪ್ತಿರೋ ಬಿಡ್ತಿರೋ. ಆದ್ದರಿಂದ ಬರಬೇಕು, ಇನ್ನೂ ಬರಹಗಳು ಬರಬೇಕು. ರಂಜಿತವಾಗಿ ಆದ್ರೂ ಬರಹ ರೂಪದಲ್ಲಿ ಬರಬೇಕು. ಬರೀ ಯೂಟ್ಯೂಬಿಂದನೇ ಸಾಕು ಅಂತ ಖಂಡಿತ ಅಲ್ಲ. ರೈತರು ಅದನ್ನು ಸಂಗ್ರಹಿಸಿಟ್ಕೋತಾರೆ, ಇಷ್ಟಪಡ್ತಾರೆ, ಪುಸ್ತಕಗಳನ್ನು ತಾವು ಬರೆಯೋ ಮಟ್ಟಕ್ಕೆ ಬಂದಿದ್ದಾರೆ. ಆದ್ದರಿಂದ ಅದು ಮುಂದುವರಿಬೇಕು. ಇದಕ್ಕೆ ತುಂಬ ಮಾನ್ಯತೆ ಇದೆ ಅಂತ ನಾನು ಮುಗಿಸ್ತೀನಿ. 3 ಸಂಪನ್ಮೂಲ ವ್ಯಕ್ತಿಗಳಿಗೆ ತುಂಬ ಧನ್ಯವಾದಗಳು. ಸಮಯ ಸ್ವಲ್ಪ ಬೇಕಾಗಿತ್ತು ಅಂತ ಅನ್ನಿಸ್ತು. ನಮ್ಮದು ಕೃಷಿ ಅಲ್ವಾ, ಸ್ವಲ್ಪ ಜಾಸ್ತಿ ಮಾತು. ಆದರೂ ಇರೋದರಲ್ಲಿ ಸಾಧ್ಯವಾದ ಮಟ್ಟಿಗೂ ಒಂದೇನು ನಮ್ಮ ವಿಷಯ ಕೇಂದ್ರಿತವಾಗಿ ನಾವೆಲ್ಲರೂ ಮಾತಾಡಿದ್ದೀವಿ ಅಂತ ಅನ್ಕೋತೀವಿ. ಮಾತಾಡ್ದಲೇ ಉಳಿದಿರೋದು ಭಾಳ ಇದೆ. ಕೃಷಿ ಬರಹದ ಪರಿಣಾಮಗಳು ಭಾಳ ಸೊಗಸಾಗಿತ್ತು, ಅದನ್ನು ಮಾತಾಡಬೇಕಿತ್ತು, ನಾವೆಲ್ಲರೂ ಆಗಲಿಲ್ಲ. ಬುಕ್ಬ್ರಹ್ಮ 2ನೇ ಬಾರಿಗೆ ಬಹುಶಃ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದೆ. ಕೃಷಿಯನ್ನು ವಿಷಯವನ್ನು ತರಬೇಕು ಗೋಷ್ಠಿಗೆ ಅಂತ ಅವ್ರಿಗೆ ಅನಿಸಿ ಇದನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಬುಕ್ಬ್ರಹ್ಮಗೂ ಅಷ್ಟೇ. ನಿಜವಾಗಲೂ ಹೌದು, ಇದು ನೆಲದ ಮಾತು, ಮನದ ಮಾತು. ಡಿ ವಿ ಜಿಯವರ ಒಂದು ಕಗ್ಗ ನೆನಪಾಗತ್ತೆ. ಕೋಡುಗಲ್ಲನ್ನು ಹತ್ತಿ ದೂರವನ್ನು ನೋಡ್ಪಂಗೆ ಗೋಡೆ ಗೊತ್ತುಗಳೇನು, ಮೇಡು ಕುಳಿಯೇನು,
ನೋಡು ನೀನು ಉನ್ನತದಿ ನಿಂತು ಜನಜೀವಿತವ ಮಾಡುವುದಾರದ ಮನವ ಮಂಕುತಿಮ್ಮ ಅಂತ. ಹೌದು, ನಾವು ಕೃಷಿಯ ಬಗ್ಗೆ, ನೆಲದ ಬಗ್ಗೆ ತುಂಬ ಉದಾರವಾದ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕಾದಂತಹ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿದ್ದೇವೆ. ಶಿವಾನಂದ ಕಳೆಯವರು ಒಂದು ಮಾತನ್ನು ಹೇಳಿದ್ರು, ಏನು ಅಂತ ಕೇಳಿದ್ರೆ, ನಾವು ತೆನೆಯನ್ನು ನೋಡ್ತಾ ಇದ್ದೀವಿ, ಮಣ್ಣನ್ನು ನೋಡ್ತಾ ಇಲ್ಲ ಅಂತ. ಬಹುಶಃ ಮುಂದಿನ ದಿನಗಳು ಮಣ್ಣು ಮತ್ತು ಬೇರಿನ ಕಡೆಗೆ ನಮ್ಮ ಗಮನವನ್ನು ಸೆಳೆಯುವಂತಹ ದಿನಗಳಾಗಲಿ ಅಂತ ಹಾರೈಸ್ತಾ ಈ ಒಂದು ಗೋಷ್ಠಿಯನ್ನು ನಾವು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ನಮಸ್ಕಾರ.